ಒಂದ್ಸತಿ ಎಲ್ಲ ನಾನು ಅದೊಂದು ರೇಂಜರ್ IP ಕಾಳಪ್ಪನ ಸೋಮರಪೇಟೆಲಿದ್ರು, ಆಗ ಅವರು 6 ಆನೆ. ಆಗ ಈ ಬಾಕಿ ನಾವು ಹಿಡಿದದ್ದು 6 ಆನೆ, ಈ ಗಜೇಂದ್ರ ಈ ಲಾಟು, ಆ ಲಾಟಿನಲ್ಲಿ 6 ಆನೆ ಹಿಂಗೆ ಬರ್ತಾ ಇತ್ತು. ನಾವು ಮಾಲಂಬಿ ಹತ್ರ ಅದರ ಹಿಂದೆ ನುಗ್ಗಿದ್ದು, ಮಾಲಂಬಿ ಹತ್ರ ಹಿಂದೆ ನುಗ್ಗಿ ನಾವು ಅದ್ರ ಹಿಂದೆನೇ ಹೋಗ್ತಾ ಇದ್ದೀವಿ ಇದರಲ್ಲಿ. ಯಾಕೆಂದ್ರೆ ಗಾಂಧಿ ಹುಣ್ಣಿದು ದೊಡ್ಡ ದೊಡ್ಡ ಗಾಂಧಿ ಹುಣ್ಣಿ, ಅದರ ಮಧ್ಯದಲ್ಲಿ ಇದು 6 ಆನೆಗಳು ಹೋಗ್ತಾ ಉಂಟು. ಇದರಲ್ಲಿ ಎಲ್ಲ ಟಸ್ಕರ್ಸ್ ಎಲ್ಲ ಇದರಲ್ಲಿ ಉಂಟು. ನಮಗೆ ನೀವು ಹೋಗೋಣ ಸ್ವಲ್ಪ ಇದು ಅಂತ ನಾನು ಸ್ವಲ್ಪ ಮುಂದೆ ಮುಂದೆ ಹೋಗ್ತಾ ಇದ್ದೀನಿ. ಮೆಲ್ಲ ಫೈರ್ ಮಾಡಿ ಸೈಡಿಗೆ ಗಾಂಧಿ ಹುಣ್ಣಿ ಒಳಗಡೆ ನುಗ್ಕೊಳ್ತೀನಿ. ಅವು ಒಟ್ಟ ಮೇಲೆ ಇನ್ನು 6 ಗುಂಪಲ್ಲಿರುವ ಒಂದು ಆನೆ ಎಲ್ಲ ಆದರೆ ಸ್ವಲ್ಪ ರಿಸ್ಕ್. ಈ ಗುಂಪು ಇರುವಾಗ ಅವು ಒಂದು ಇದನ್ನ ಫಾಲೋ ಮಾಡ್ಕೊಂಡು ಹೋಗ್ಬಿಡ್ತದೆ, ಮುಂದೆ ಹೋಗಿದ್ನ ಫಾಲೋ ಮಾಡಿಕೊಂಡು. ನಾನು ಆ ಲೆಕ್ಕಾಚಾರದಲ್ಲಿ ಅಂತ ಹೇಳುವಾಗ ಇವರು ಕಾಳಪ್ಪನೆಲ್ಲ ಹೇಳಿದ್ರು, ನನಗೆ ಹೇಳಿದ್ರು ರೇಂಜರು, ಬೇಡ ಬೇಡ ಇನ್ನು ಸ್ವಲ್ಪ ಮುಂದೆ ಇನ್ನೊಂದು ಅಷ್ಟೇ ಹೋಗಲಿ, ಇನ್ನೊಂದು ಅರ್ಧ ಕಿಲೋಮೀಟ್ರು ಬಾಣವಾರ ಚೆಕ್ ಪೋಸ್ಟ್ ಉಂಟಲ್ಲ, ಆ ಚೆಕ್ ಪೋಸ್ಟದು ಒಂದು ರೋಡು ಕೊಕ್ಕಣನೂರು ಕಡೆಗೆ ಟೂರ್ಕೋಡ್ ಕಡೆಗೆ ಹೋಗುವ ಆ ರೋಡ್ ಸಿಗ್ತದೆ. ಅಲ್ಲಿ 2 ಸೈಡು 25 ಮೀಟ್ರು ವ್ಯೂ ಲೈನ್ ಎಲ್ಲ ಕಡಿದಾಗಿದೆ. ಇದರಲ್ಲಿ ಹೋಗಿ ಇಲ್ಲದ್ದು ಇನ್ನು ಆ ಪ್ಯಾಚಿಗೆ ದಾಟ್ತದೆ ಕಾಡಿಗೆ. ನೀವು ವಾಪಸ್ ತಿರ್ಗೋಲ್ಲ. ಈಗ ನಾವು ನಮ್ಮ ಆನೆಗಳನ್ನೆಲ್ಲ ಇವು ಅಲ್ಲಿ ನೋಡಿದೆ, ನಮ್ದು ವಾಸನೆ ಸಿಕ್ಕಿರ್ತದೆ ನಮ್ಮ ಹಿಂದೆ ಇದ್ದಾರೆ ಅಂತ. ಸೊ ಅದರಿಂದ ಇಲ್ಲಿ ನೀನೀಗ ದುಡ್ಕೋಕೆ ಹೋಗಬೇಡ, ಈಗ ಆಗೋಷ್ಟು ನಾವು ಅದರ ಕಣ್ಣಿಗೆ ಬೀಳದಂಗೆ ನಾವು ಹೋಗ್ತಾ ಇರೋಣ ಹಿಂದೆ ಸದ್ದು ಮಾಡದೆ. ಅಲ್ಲಿ ಹೇಳುವಾಗ ಅವನಿಗೆ ಪಕ್ಕ ಗೊತ್ತು ಎಷ್ಟು ಮೀಟ್ರ್ ಅಂತ ಸಮೇತ ಹೇಳೋರು ರೇಂಜರು. ಈಗಿನವ್ರು ಹಂಗಲ್ಲ, ಅಂದ್ರೆ ಆಗ ಜೀಪ್ ಇರಲಿಲ್ಲ, ಎಲ್ಲ ಕಾಲ್ನಡಿಗೆ. ಇದು ಆಲ್ಮೋಸ್ಟ್ 1987 ಅಂತ, 87, 88 ಆ ಟೈಮ್. ಹುಮ್ಕಿ ಆಗ ಬೇಕಾದ ಆನೆ ಇದ್ದಾವೆ. ಈಗ ವನವೀರ ಅಂತಿತ್ತು, ಒಂದಕ್ಕಿಂತ ಒಂದು ಆನೆಗಳು. ಆವಾಗ ಇದು ಅಭಿಮನ್ಯು ಇತ್ತು, ಮತ್ತೆ ಶ್ರೀರಾಮ ಅಂತ ಆನೆ ಇತ್ತು ಅಂತ, ಗಜೇಂದ್ರ ಕೇಗುಡಿದು ಅದಿತ್ತು, ಮತ್ತೆ ಭಾಸ್ಕರ ಅಂತ ಒಂದು ಶಿವಮೊಗ್ಗದ ಒಂದು ಆನೆ ಇತ್ತು. ಶಿವಮೊಗ್ಗದ 2-3 ಆನೆ ಇತ್ತು, ಬಟ್ ಆ ಭಾಸ್ಕರ ಅಂತ ಹೇಳೋದೊಂದು ಆನೆ ಅದು ಅಭಿಮನ್ಯುಗೆ, ಅದು ಒಂದು ಬೇರೆದ ಆನೆ ಭಾಸ್ಕರ. ಬಟ್ ಈ ಅಭಿಮನ್ಯುದು ಹುಚ್ಚು ಬುದ್ಧಿ ಇಲ್ಲ. ಅಭಿಮನ್ಯು ಮಾವು ತಿಳಿದವ್ರೆ ನಾವು ಹೋದ್ರೆ ನಮಗೆ ಮನಸ್ಸರಿಗೆ ಹೊಡೆದು ಬಿಡ್ತದೆ ಇದು. ಬಟ್ ಆ ಭಾಸ್ಕರ ಹಿಂಗೆ ಅದಿರಲಿಲ್ಲ. ಬಟ್ ಕಾಡಾನೆಗೆ ಈ ಅಭಿಮನ್ಯು ಹಂಗೆ ಅದು ವಾಪಸ್ ನೆಟ್ಟೋದಿಲ್ಲ. ಹಿಡಿಯುವಾಗ ಇಲ್ಲ, ಸುಮಾರು ಆನೆಗಳು ಚಾಲೆಂಜ್ ಆಗಿದೆ. ಬಟ್ ಹಿಂಗೆ ತಿರುಗಿ ಬಂದು ಪುನಃ ಚಾರ್ಜ್ ಮಾಡುವಾಗ ಅವತ್ತು ಸ್ವಲ್ಪ ಬಲರಾಮ ಕೊಡ್ತು, ಅಲ್ಲಿಂದ ತಿರುಗಿತು ವಾಪಸ್ಸು. ಕಿವಿಯೆಲ್ಲ ಬಿಚ್ಕೊಂಡು ಹಂಗೆ ಪೊಸಿಷನ್ ನಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಉಂಟು. ಅದಕ್ಕೆ ನಮ್ದು ಸ್ಮೆಲ್ಲ ತೆಗೆಯುವಾಗ ಅದು ಗೌರಿ ಗಾಂಧಿ ಹುಣ್ಣಿ ಲೆವೆಲ್, ಇನ್ನು ದೊಡ್ಡ ಮರಗರ ಏನಿಲ್ಲ ಅಲ್ಲಿ, ಎಲ್ಲ ಕಡೆಗೂ ಖಾಲಿನೇ. ಇದರಲ್ಲಿ ನಾನು ನಮ್ಮ ಜೊತೆಲಿ DFO ಇವರೆಲ್ಲ ಇದ್ರಲ್ಲ, ಎಲ್ಲರೂ ನೋಡ್ತಾ ಇದ್ದಾರೆ. DFO ಆಗ ಮೊಬೈಲ್ ಫೋನ್ ಇದು ಕ್ಯಾಮರಾ ಎಲ್ಲ ಯಾರ ಕೈಲಿ ಇಲ್ಲ ಆಗ ಇದರಲ್ಲಿ. ಸೊ ಇವರು DFO ಒಬ್ರು ಅವರೆಲ್ಲ ಫಾರಿನ್ ಟ್ರಿಪ್ ಅವ್ರನ್ನ ಕಳಿಸ್ತಾರಲ್ಲ, ಆ ಇದರಲ್ಲಿ ಬಂದಾಗ ಒಳ್ಳೆ ಕ್ಯಾಮರಾ ತಂದಿದ್ರು ಅವರು. ಸೊ ಅವರ ಕ್ಯಾಮರಾ ಹೊತ್ಕೊಂಡಿದ್ರು. ಸರ್ ನೋಡಿ ಸರ್, ಒಳ್ಳೆ ಆಫ್ರಿಕನ್ ಎಲಿಗೆಂಟ್ ಅಂದಂಗೆ ಕಾಣಿಸ್ತದೆ, ಈ ಒಳ್ಳೆ ಪೋಸ್ ಒಂದು ಫೋಟೋ ತಗೊಳ್ಳಿ ಅಂತ. ಅವ್ರು ಕ್ಯಾಮರಾ ಬಿಸಾಕ್ಬಿಟ್ರು. ನೀವೇ ತಲೆಕೆಟ್ಟೋಗಿದೆ ನಿನಗೆ, ಈಗ ನಿನ್ನ ಎದುರು ನಿನ್ನ ತೆಗೀತಿತ್ತು ಅದು. ನೀನು ಈಗ ನನಗೆ ನೀನು ಮದುವೆ ಆಗಿಲ್ಲ ಹುಡುಗ, ನೀನು ನಮ್ಗೆ ಹೆಂಡತಿ ಮಕ್ಕಳು ಉಂಟು, ಹಂಗಾದ್ರೆ ಇನ್ನೇನು ಮಾಡೋಕ್ಕಾಗಲ್ಲ ಸರ್. 2 ಗುಂಡು ತಕೊಂಡು ಈಗ ಅದು ಬರ್ತಾ ಉಂಟು ವಾಪಸ್ಸು, ಇನ್ನು ಬರ್ತದೆ. ಸೊ ಈಗ ಓಡಿ, ಇನ್ನು ಓಡೋದೊಂದೇ ಗತಿ, ವಾಪಸ್ಸು ಬಂದದರಿಗೆ ಸುಂಕ ಇಲ್ಲ ಅಂತ ವಾಪಸ್ ಓಡಿ ಎಲ್ಲರೂ ಬಿದ್ದು ಓಡಿದ್ರು. ಆಗ ನಾನು ಈ ವೆಂಕಟೇಶನ್ನು ದೊಡ್ಡ ಬ್ಯಾಕ್ ವಾಟರ್ದು ಸೈಡ್, ಆ ಕಡೆ ಬ್ಯಾಕ್ ವಾಟರ್, ಆ ಬ್ಯಾಕ್ ವಾಟರ್ದು ಸೈಡ್ ಒಂದು 2 ಇಷ್ಟೇ ನಾವು ಕಾಲಿಡಕ್ಕೆ ಸ್ವಲ್ಪ ತಪ್ಪಿದ್ರೆ ನಾವು ಬ್ಯಾಕ್ ವಾಟರ್ಗೆ ದೊಡ್ಡ ದೊಡ್ಡ ಬಿದಿರಿತ್ತು ಆ ಎಡ್ಜಲ್ಲಿ. ನಾವು ಅಲ್ಲೇ ಆ ಬ್ಯಾಕ್ ವಾಟರ್ ಬಿದಿರು ಸೈಡಿಗೆ ನಿಂತ್ಕೊಂಡು ಅದರದ್ದು ಗ್ಯಾಪ್ನಲ್ಲಿ ಮೆಲ್ಲ ಸಂಧಿಯಲ್ಲಿ ಮೆಲ್ಲ ಬಗ್ಗೆ ನೀರಿದ ಕಡೆಯಿಂದ ನೋಡ್ಕೊಳ್ಳೋದು. ಬಂತು ಅದು ಹಂಗೆ ಹೋದ ದಾರಿಯೆಲ್ಲ ಹಂಗೆ ತಿರುಗಿ ಬರ್ತಾ ಉಂಟು. ಬಂತು, ನಾವು ಹಂಗೆ ಬ್ಯಾಕ್ ವಾಟರ್ ಸೈಡಿಂದ ಬಿದಿರು ಇಟ್ಕೊಂಡು ಅದು ಬಂದು ಹಿಂಗೆ ದೊಡ್ಡ ಬಿದಿರು ಕಂಪು, ಆಲ್ಮೋಸ್ಟ್ ಈ ಅಂಗಳ ಅಲ್ಲಿವರೆಗೆ ಕವರ್ ಇದೆ, ನಮಗೆ ಜಾಗ ಇತ್ತು. ಆ ಬ್ಯಾಕ್ ವಾಟರ್ ಸೈಡಿಂದ ದಾಟಿ ಆ ಕಡೆಗೆ ದಾಟ್ಕೊಂಡು ಈ ಕಡೆ ಬಂತು. ಅದು ಆ ಕಡೆಯಿಂದ ಬಂದು ನಮ್ಮ ವಾಸನೆ ಹಿಡ್ಕೊಂಡು ಬಂದ ನೀರಿಗೆಲ್ಲ ಸುಮ್ಮನೆ ಸುಂಡ್ಲಲ್ಲಿ 2 ಸತಿ ಹೊಡಿತು. ಇದರಲ್ಲಿ ನಾವು ಅಲ್ಲಿ ಕಾಣೋದಿಲ್ಲ, ತಿಕ್ಕಿತ್ತು ಬೆಂಬು, ಅಲ್ಲಿ ನಿಂತ್ಕೊಂಡ್ಬಿಟ್ಟ. ಕೋವಿನ ಹತ್ರ ಕೈಯಲ್ಲಿ ರೆಡಿ ಇದೇ ಇತ್ತು ಇದು ಮಾಡಿ. ಬಟ್ ಅದು ಕ್ಲೋಸ್ ಎನ್ಕೌಂಟರ್ ಅದಲ್ಲ, ಸ್ವಲ್ಪ ಕ್ಲೋಸ್ ಎನ್ಕೌಂಟ್ರಲ್ಲಿ ಏನಾಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆನೆಗಳು ಗುಂಡು ಕರೆಕ್ಟಾಗಿ ಸ್ವಲ್ಪ ನೋವಾಗೋ ಪೆಟ್ಟಾಗೋ ಜಾಗಕ್ಕೆ ಸಿಗೋದೋದ್ರೆ ಮೇಲೆ ಬೀಳೋ ಸಾಧ್ಯತೆ ಇರ್ತದೆ. ಕ್ಲೋಸ್ ಡಿಸ್ಟೆನ್ಸ್ ಅಲ್ಲ, ಅದು ಎಲ್ಲಿ ಅದರ ಪ್ರೊಸೀಜರ್ ಏನು ಅಂತ ಹೇಳಿದ್ರೆ, ಚಿಕ್ಕ ಮಸೂಲೆ ಎಲ್ಲಿದೆ ಅಲ್ಲಿಗೆ ಹೊಡಿಬೇಕು. ಮೂಳೆಗಳಿಗೆ ತಲೆಗೆ ಗಿಲೆಗೆ ಏನು ನೀರು ಇಷ್ಟು ಹೋಗ್ಬೇಕಲ್ಲ ಮಾಂಸಕ್ಕೆ ಒಳಗಡೆ,
ಅದಕ್ಕೆ ಇಂಥದ್ದೇಂತಿಲ್ಲ ಅಷ್ಟೇ. ಅದು ಹೊಡೆಯುವ ಒಂದು ನ್ಯಾಕು. ಈಗ ನಾನು ಶೋಲ್ಡರ್ ಇಲ್ಲಿ ಕುತ್ತಿಗೆ ಹೊಡೆದು ಬಿಟ್ಟಿದ್ದೀನಿ, ಶೋಲ್ಡ್ರಿಗೆ, ಹಿಂದೆ ತೊಡೆಗೆ, ಕಾಲಿಗೆ, ಅಲ್ಲಿಗೆ, ಇದರಲ್ಲಿಗೆ ಎಲ್ಲ ಹೊಡೆದಿದ್ದೀನಿ. ಅಲ್ಲಿಂದ ಅದೇನಾಯ್ತು, ಅಲ್ಲಿ ನೀರಿನ ಹಿಂಗೆ ಜಾಲಾಡಿಸಿದಾಗ ನಮ್ಮನ್ನ ಕಂಡಿಲ್ಲ, ಅದಕ್ಕೆ ಇದಾಗಿಲ್ಲ. ಅಲ್ಲಿಂದ ವಾಪಸ್ ಹಿಂಗೆ ಬಂತು, ನಾವು ಬೇಗ ಈಚೆ ಬಂದು ಬಿದಿರ್ದು. ಅಷ್ಟರೊಳಗೆ ಏನಾಯ್ತು, ಆಚೆ ಇವರು 8-10 ಜನ ಓಡಿದು ಉಂಟಲ್ಲ, ಆ ವಾಸನೆ ಸಿಕ್ತು. ಆ ವಾಸನೆ ಸಿಕ್ಕಿ ಆ ಕಡೆ ಹೊರಡ್ತು. ಆ ಕಡೆ ಚೇಸಿಂಗ್ ಇಲ್ಲ, ಆಗ ಸ್ವಲ್ಪ ಸ್ಪೀಡ್ ವಾಕ್, ಸಿಟ್ಟು, ಆ ಕಿವಿಯೆಲ್ಲ ಬಿಚ್ಚಿ ಆ ಸ್ಪೀಡ್ ವಾಕ್, ಯಾರು ಕಣ್ಣಿಗೆ ಕಾಣೋದಿಲ್ಲ. ಅದೊಂದು ಈಗ ಕಣ್ಣಿಗೆ ಕಾಣ್ತಾ ಇದ್ದರೆ ಅದು ಏಕ್ದಮ್ ಫಾಸ್ಟ್ ಚಾರ್ಜ್ ಮಾಡ್ತದೆ. ಬಟ್ ನಡತೆ ಆಂಗ್ರಿ ಇದರಲ್ಲಿ ಒಂದು ಸ್ಪೀಡು, ಆ ಕಿವಿಯೆಲ್ಲ ಅಗಲ ಮಾಡಿಸಿ ಆ ಸಿಟ್ಟು, ಆ ಮೂಡ್ ಎಲ್ಲ ಅದ್ರದ್ದು ಚೇಂಜ್ ಇರ್ತದೆ. ಆ ಇದರಲ್ಲೇ ಫುಲ್ ಸ್ಪೀಡ್. ಆಗ ಬೇಗ ಆ ಬಿದಿರುದು ಈಚೆ ಸೈಡಿಗೆ ಬಂದ್ಬಿಟ್ಟು ಬಗ್ಗಿ ಇಂದ ಇಲ್ಲಿಗೆ ಇಷ್ಟೇ, ಆ ಕಾಂಪೌಂಡ್ ಅಷ್ಟರಲ್ಲೇ ಹೊಡೆದ್ಬಿಟ್ಟು ಫುಲ್ ಮಸ್ತಲ್ಲಿತ್ತು, ಫುಲ್ ಪೀಕ್. ಬಟ್ ನಾವು ನಂತರ ಅದನ್ನ ನಾವು ಕಂಟ್ರೋಲ್ ಮಾಡಿದ್ವಿ ಇದರಲ್ಲಿ. ಇಲ್ಲಾಂದ್ರೆ ಬಲರಾಮನ ಅಲ್ಲಿಂದ ಮತ್ತಿಗೋಡಿಗೆ ಇಲ್ಲ ಬಲರಾಮನ ಅಲ್ಲಿಂದ ಲಾರಿಯಲ್ಲಿ ತಗೊಂಡೋಗಿ ಕಾಡಿ ಬಿಟ್ಟಿದ್ವಿ. ಫಸ್ಟ್ ನಮ್ದು ಕ್ಯಾಪ್ಚರ್ ಅಲ್ಲಿ ಪ್ರೊಸೀಜರ್ ಇದ್ದದ್ದು ಬೇರೆ ಜಾಗಕ್ಕೆ ಸ್ಥಳಾಂತರಿಸೋದು ಅಂತ, ರಿಲೊಕೇಟ್. ಫಸ್ಟ್ ರಿಲೊಕೇಟ್ ಮಾಡಿದೆ. ರಿಲೊಕೇಟ್ ಆಗ ಎಷ್ಟು 8 ಆನೆಯನ್ನು ರಿಲೊಕೇಟ್ ಮಾಡಿದ್ವು, ಇದು ಮಾಡಿ 8 ಆನೆಯನ್ನು ರಿಲೊಕೇಟ್ ಮಾಡಿದ್ದು. ಅಲ್ಲಿಂದ ಒಂದು 6 ತಿಂಗಳು ಇಲ್ಲ, ಒಂದೊಂದು ಆನೆ 3 ತಿಂಗಳಲ್ಲೇ ವಾಪಸ್ ಬಂದುಬಿಟ್ಟಿದೆ. ಅಂತೂ ಎಲ್ಲ ಸೇರುವಾಗ ಒಂದು 6 ತಿಂಗಳಿಗೆ ಎಲ್ಲ ಆನೆಗಳು ವಾಪಸ್ಸೇ. ಅಲ್ಲಿಂದ ಇದು ಸ್ಥಳಾಂತರಿಸೋದು ಏನು ಪ್ರಯೋಜನ ಇಲ್ಲ ಅಂತ ಹೇಳೋದು ಅರ್ಥ ಆಯ್ತು ಇದರಲ್ಲಿ. ಸೊ ಅಲ್ಲಿಂದ ನೆಕ್ಸ್ಟ್ ಹಿಡಿದು ಪಳಗಿಸೋಕೆ ಯಾವುದು ಅಲ್ಲ, ಅದೀಗ ಏನಾಯ್ತು, ಸೆಕೆಂಡ್ ಟೈಮ್ ಹಿಡಿದು ಅದನ್ನ ತಗೊಂಡು ಬಂದಾಗ ನಾನು ಅಲ್ಲಿಗೆ ತಗೊಂಡು ಹೋಗ್ಬಿಟ್ಟೆ. ಇದು ಕಲ್ಲಳ, ನಾಗರಹೊಳೆ ಕಲ್ಲಳ, ಅಲ್ಲಿ ಆಗ ಒಂದು ಕ್ಯಾಂಪ್ ಇತ್ತು. ನಾಗರಹೊಳೆ ಒಂದು ಕ್ಯಾಂಪ್ ಇತ್ತು, ಕಲ್ಲಳ ಒಂದು ಕ್ಯಾಂಪ್ ಇತ್ತು, ತಿತಿಮತಿ ಒಳಗಡೆ ಹೆಬ್ಬಳದಲ್ಲಿ ಒಂದು ಕ್ಯಾಂಪ್ ಇತ್ತು, ತಿತಿಮತಿ ಒಂದು ಆನೆ ಕ್ಯಾಂಪ್ ಇತ್ತು, ದುಬಾರೆ ಒಂದು ಕ್ಯಾಂಪ್ ಇತ್ತು, ಉದುಗೂರು ಒಂದು ಆನೆ ಕ್ಯಾಂಪ್ ಇತ್ತು ಇದರಲ್ಲಿ ಉದುಗೂರ್ ಹತ್ರ. ಸೊ ಅದನ್ನ ಅಲ್ಲಿಗೆ ತಗೊಂಡು ಹೋದೆ. ಯಾಕೆ ನನಗೆ ಅಟೆಂಡ್ ಮಾಡ್ಲಿಕ್ಕೆ ಆ ಕಡೆ ವನವೀರ ಆನೆಗಳು ಬೇಕಾದಂಗಿದ್ದು ನನಗೆ ಸಪೋರ್ಟಿಗೆ. ಶ್ರೀರಾಮ, ಕೃಷ್ಣ, ಇದೆಲ್ಲ ಸುಮಾರು ಆನೆಗಳು, ಈ ಸಪೋರ್ಟಿಂಗ್ ಆನೆಗಳು, ಟಸ್ಕರ್ಸ್ ಎಲ್ಲ ಇತ್ತು. ಸೊ ಅದಕ್ಕೆ ಅದನ್ನ ಅಲ್ಲಿಗೆ ತಗೊಂಡೋಗ್ಬಿಟ್ರೆ ಕಲ್ಲದಲ್ಲಿತ್ತು. ಬೇಗ ಪಳಗಿತ್ತು ಆನೆ, ಕೂಲಾಗ್ಬಿಡ್ತು ಭಾಳ ಬೇಗ. ಇದಾಗಿ ಆ ಮಸ್ತಿ ಇಳಿದಂಗೆ ಇದಾದಂಗೆ ಆನೆ ಸಣ್ಣಗಾಗ್ಬಿಡ್ತು. ಅಲ್ಲಿಂದ ಹೊರಗೆಲ್ಲ ತೆಗೆದು ಇದು ಮಾಡಿ ನೆಕ್ಸ್ಟ್ ಹೊರಗೆ ಆಚೆ ಈಚೆ ಅಂತೆಲ್ಲ ಅಲ್ಲಿಯೇ ಕಲಿಸ್ತೀವಿ ನಾವು. ಅದು ಕಲಿಸಿ ತದನಂತರ ನೆಕ್ಸ್ಟ್ ಒಂದು ಲಾಸ್ಟ್ ಕೊನೆ ಅಂತ ಕಾಡಿಗೆ ಬಿಡೋದು. ಕಾಡಿಗೆ ಬಿಟ್ಟ ಮೇಲೆ ಅದು ಮಾವುತ ನೆಕ್ಸ್ಟ್ ಡೇ ಕರ್ಕೊಂಡು ಬರಕ್ಕೆ ಹೋಗುವಾಗ ಅದರ ರಿಯಾಕ್ಷನ್, ಅವನು ಕರೆದಾಗ ಅದು ರೆಸ್ಪಾಂಡ್ ಮಾಡಬೇಕು, ಇದು ಮಾಡಬೇಕು, ಅವನ ಅಪ್ರೋಚ್ ಆಗಬೇಕಲ್ಲ ನನಗ. ಇದರಲ್ಲಿ ಫಸ್ಟ್ 1-2 ದಿವಸಕ್ಕೆ ನಾವು 1-2 ಆನೆನ ಕಳಿಸ್ಕೊಡ್ತೀವಿ. ನಂಗೆ ಅವ್ರ ಲೈಫ್ನ ರಿಸ್ಕಿಗೆ ಬಿಡೋದಿಲ್ಲ. ಆನೆ ತಕೊಂಡೇ ಹೋಗಿ ಅಕಸ್ಮಾತ್ ಅಂದ್ರೆ ಬೇಡಿಯಲ್ಲಿ ಹಾಕಿರ್ತೀವಿ. ಎಕ್ದಮ್ ಅವ್ರು ಓಡಿ ತಪ್ಪಿಸ್ಕೊಳ್ಬೋದು, ಬಟ್ ಪುನಃ ಹತ್ರ ಹೋಗಿ ಅವನು ಬೇಡಿ ಬಿಚ್ಚಿ ಅದನ್ನ ತಗೊಂಡು ಬರ್ಬೇಕಲ್ಲ. ಆ ಬೇಡಿ ಬಿಚ್ಚುವ ಟೈಮ್ನಲ್ಲಿ ಇದರಲ್ಲಿ ಏನಾದರೂ ಒಂದು ಅವನಿಗೆ ಹೊಡಿಯೋದು ಮಾಡಿದ್ರೆ ರಿಸ್ಕ್ ಬೇಡ. ಅದನ್ನ ಫಸ್ಟ್ ಅರ್ಥ ಆಗೋವರೆಗೆ ಅಂತೇಳಿ 2 ಆನೆ ಎಲ್ಲ ಕೊಡ್ತೀವಿ ಅವ್ರಿಗೆ. 2 ಆನೆ ತಗೊಂಡೋಗಿ ಬೇರೆ ಟಸ್ಕರ್ಸನ್ನ. ಸೊ ಇದೆಲ್ಲ ಆಗಿ ಹಂಗೆ ಕಾಡಿಗೆ ಬಿಟ್ಟಾಗ ಆನೆ ರಾತ್ರಿ ಮಲಗಿದ್ರೆ ಹೇಳೋದಿಲ್ಲ. ಬೆಳಿಗ್ಗೆ ಇಲ್ಲ, ಎಚ್ಚರ ಇರ್ತದೆ, ಹೇಳಕ್ಕೆ ಮನಸ್ಸಿಲ್ಲ. ಹೇಳಿಗೆ ಮನಸ್ಸಲ್ಲ. ಸೊ ಇವ್ರು ಬರ್ತಾರೆ ವಾಪಸ್, ಸರ್ ಹೇಳೋದಿಲ್ಲ ಆನೆ ಅಂತ. ಇನ್ನೆಂತ ಮಾಡೋದು, ಇನ್ನೊಂದು 1-2-3 ಆನೆನ ಕಳಿಸೋದು. 2-3 ಆನೆ ಕೋಡಲ್ಲಿ ಎತ್ತಿ ಮೇಲೆ ಎದ್ದು ನಿಲ್ತದೆ. ನಿಂತ್ಬಿಟ್ಟು ಏನೋ ಒಂದು ಯೋಚನೆ ಮಾಡ್ಕೊಂಡಾಗೆ ಮಾಡಿಬಿಟ್ಟು ಇನ್ನು ಮೆಲ್ಲೆ ಬರ್ತದೆ ಕ್ಯಾಂಪಿಗೆ. ಮುದ್ದೆ ಇದೆಲ್ಲ ಕೊಟ್ಟರೆ ಚೆನ್ನಾಗಿ ತಿಂತದೆ. ಅದ್ರ ಸೈಜಿಗೆ ಸರಿಯಾಗಿ 40-50 ಮುದ್ದೆ ಕೊಟ್ಟು ಸಮೇತ ಮುದ್ದೆ ಎಲ್ಲ ತಿಂತದೆ. ಈಗ ಟೈಮಲ್ಲಿ ಒಂದು 6,000 kg ಇತ್ತು ಇದು. ಸೊ ಹಾಗೆ ಇದು ಕಂಟಿನ್ಯೂ ಆಯಿತು. ನಾನು ಯಾವ ಈ ಮಾರ್ಜಿನಲ್ ಮಿನರಲ್ದು ಡಿಫಿಷಿಯನ್ಸಿ ಇದ್ರೆ, ಇದು ಬಂದರೆ ಎಲ್ಲ ಎಂತೆಲ್ಲ ಪ್ರಾಬ್ಲಮ್ಸ್ ಉಂಟು ಎಲ್ಲನ ವೆರಿಫೈ ಮಾಡಿ ಎಲ್ಲ ರೋಲ್ ಔಟ್ ಮಾಡ್ಕೊಂಡು ಬಂದೆ. ಯಾವುದರಲ್ಲೂ ಏನೂ ಕಾಣೋದಿಲ್ಲ. ತಿನ್ನೋದು ಚೆನ್ನಾಗಿ ತಿಂತದೆ, ಲದ್ದೆ ಆಗ್ತದೆ. ಆನೆ ಮೈ ಇಳಿತಾನೂ ಇಲ್ಲ, ಏನೂ ಇಲ್ಲ. ಇನ್ನು ಪುನಃ ಬ್ಲಡ್ ಟೆಸ್ಟಿಗೆ ಕೊಟ್ಟೆ. ಬ್ಲಡ್ ಟೆಸ್ಟ್ ರಿಸಲ್ಟ್ ನೋಡಿದೆ, ಎಲ್ಲ ಪ್ಯಾರಾಮೀಟರ್ಸು ನಾರ್ಮಲ್. ಏನೂ ಇದರಲ್ಲಿ ಸಿಸ್ಟಮಲ್ಲಿ ಏನೂ ಕಾಣೋದಿಲ್ಲ.
ಎಂಥದ್ದು ಇದಕ್ಕೆ ಏನೂ ಇಲ್ಲ. ಲಾಸ್ಟ್ವರೆಗೆ ಈ ಕುರುಬುರದೆಲ್ಲ ಇರ್ತದೆ ಸ್ವಾಮಿ, ಅದು ಅಲ್ಲಿ ಆ ಅಂಬಳೆ ದೇವ್ರದ್ದು ಅವ್ರದ್ದು ಏನೋ 108 ದೇವ್ರು ಹೇಳ್ತಾರೆ ಅವರು. ಅದಕ್ಕೊಂದು ಕೋಳಿ ಹರಕೆ, ಇದಕ್ಕೊಂದು ಇದು ಮಾಡ್ಕೊಳ್ತೀವಿ, ಅದು ಮಾಡ್ಕೊಳ್ರಪ್ಪ ಅಂತ ಹೇಳ್ಕೊಂಡು ಇದು ತಿಂಗಳಾನುಗಟ್ಟಲೆ ಇದೇ ಗತಿ ಆಯಿತು. ಯಾವಾಗಲೂ ಇದೆ, ಆನೆ ತಗೊಂಡು ಹೋಗೋದು, ಎಳಿಸೋದು, ಪುನಃ ತಗೊಂಡು ಬರೋದು. ಇದಾಗಿ ಕೊನೆಗೆ ನನಗೂ ಅಷ್ಟೇ ನನಗೂ ಸಾಕಾಗೋಯ್ತು. ಇದು ಯಾವಾಗಲೂ ಇದೇ ಕೆಲ, ಇದೇನು ಸಹಾಯಕ್ಕಾಗಿ ಬಂತ ನನ್ನ ಹತ್ರ, ಏನು ಮಾಡಲಿ ಅಂತೇಳಿ ಹೈ ಡೋಸ್ ಬಿ ಕಾಂಪ್ಲೆಕ್ಸು ಹಾಕಿ ನೋಡಿದೆ. ಈಗ ಒಂದು ಮುದ್ದೆ ಒಳಗಡೆ ಟಾನಿಕ್ ಗಿನಿಕ್ ಎಲ್ಲ ಹಾಕಿ ನೋಡಿದೆ. ಹೊಟ್ಟೆ ಅಷ್ಟು ಆದರೂ ಅದು ತಿನ್ನಬೇಕು, ತಿನ್ನೋದು ನಿಂತಿಸ್ಬಿಟ್ರೆ ಹೋಯ್ತು ಈ ಎಫರ್ಟ್ ಅಂಥೇಳಿ ಅದನ್ನು ತಿನ್ನೋದನ್ನು ಕಡಿಮೆ ಮಾಡಲಿಕ್ಕೆ ಬಿಟ್ಟಿಲ್ಲ. ಇದು ಮಾಡಿ ಫೈನಲಿ ಅದು ಹಂಗೆ 3-4 ತಿಂಗಳು ಕಳೆದೋಯ್ತು ಹಂಗೆ. ಅಷ್ಟವರೆಗೆ ನಾನು ಯೂಶಲಿ ಡಿಸೆಂಬರ್ಗೆ ಎಲ್ಲ ಮಾಲೆ ಹಾಕ್ತೀನಿ, ಶಬರಿಮಲೆ ಹೋಗ್ತೀನಿ. ಜ್ಯೋತಿಗೆ ಹೋಗೋದು, ನಾನು ಹೋಗ್ತಿದ್ದೆ, 24 ವರ್ಷ ಹೋಗಿದ್ದೀನಿ ಶಬರಿಮಲೆಗೆ ಇದರಲ್ಲಿ. ಸೊ ಆ ಟೈಮ್ ಬಂತು ಶಬರಿಮಲೆಗೆ, ನಾನು ಶಬರಿಮಲೆಗೆ ಹೋದೆ. ಹೋಗುವಾಗ ಇದ್ರ ಹೆಸರಿನಲ್ಲಿ ಸ್ವಾಮಿ ಒಂದ್ಸತಿ ಸ್ವಾಮಿ ಇದ್ರ ಕಾಯಿಲೆ ಏನು, ರೋಗ ಏನು, ಇದಕ್ಕೆ ಏಕೆ ಹೇಳೋದಿಲ್ಲ ಅಂತೇಳಿ ಅದರ ಹೆಸರಿನಲ್ಲೂ ಒಂದು ತುಪ್ಪ ತೆಂಗಿನಕಾಯಿ ಬೇರೆ ತುಂಬಿಸ್ಬಿಟ್ಟು ಅದನ್ನು ತಗೊಂಡು ಹೋದೆ. ನಾನು ಶಬರಿಮಲೆಗೆ ಹೋಗಿ ವಾಪಸ್ ಬಂದು ಇದು ಮಾಡಿ 1 ತಿಂಗಳು ಕಳೀತು, 1.5 ತಿಂಗಳು ಕಳೀತು. ಇದು ಆನೆ ಬರೀ ಹಿಂಗೇನೆ ಅಯ್ಯಪ್ಪ ಸ್ವಾಮಿ ಕೈ ಕೊಟ್ಟು ಎಲ್ಲ ಪಳಗಿತ್ತು. ಮಾವತರು ಹೋಗೋದು ಅದೆಲ್ಲ ಏನಿಲ್ಲ, ಎಲ್ಲದ ಇದು ಬೇಡಿ ಎಲ್ಲ ಬಿಚ್ಚಿ ಚೈನ್ ಮಾತ್ರ ಹಾಕೊಂಡು ತಗೊಂಡೆಲ್ಲ ಬರೋರು. ಆದ್ರೆ ರಾತ್ರಿ ಮನೆಗೆ ಮೇಲೆ ಬೆಳಿಗ್ಗೆ ಇರೋದಿಲ್ಲ, ಅದಾಗಿ ಹೇಳೋದೇನೆ ಅದೊಂದೇ ಇದು. ಸೊ ಇದು ಈ ಸೈಕಾಲಜಿಕಲ್ ಅಪ್ಸೆಟ್. ಅದು ಪಾಪದ ಆನೆ, ದೇವರಂತ ಆನೆ ಅದು. ನಿಜವಾಗಿ ಹೇಳ್ಬೇಕಾದ್ರೆ ಸ್ಪೀಡು, ಅದರಂತ ಸ್ಪೀಡ್ ನಡೆಯುವ ಆನೆ ಯಾವುದೂ ಇಲ್ಲ. ಈಗ ಅಭಿಮನ್ಯು ಅದು ಹತ್ರ ಬಂದಾಗ ಫೈಟ್ ಅಲ್ಲಿ ಬೀಳ್ತದೆ ಬಿಟ್ರೆ ಬಾಕಿ ಟೈಮಲ್ಲಿ ಇದೆ ಸ್ಲೋ. ಬಟ್ ಗಜೇಂದ್ರ ಭಯಂಕರ ವಾಕರ್, ಬಹಳ ಸ್ಪೀಡ್ ಹೋಗ್ತದೆ. ಗಂಟೆಗೆ 7 ಕಿಲೋಮೀಟರ್ 8 ಕಿಲೋಮೀಟರ್ ಒಂದೊಂದ್ಸತಿ ಸ್ಪೀಡ್ ಫೋರ್ಸಲ್ಲಿ ಹೋಗುವಾಗ 12 ಕಿಲೋಮೀಟರ್ ಅಲ್ಲಿ ಎತ್ತೀವಿ ಅದನ್ನ. ಇಲ್ಲ ಕ್ಯಾಪ್ಟನ್ ಇಲ್ಲ, ಕ್ಯಾಪ್ಟನ್ ಬೇರೆ ಆನೆಗಳು. ಇದು ಕಟ್ಟಿ ಎಳಿಸ್ಲಿಕ್ಕೆ, ಇದು ಮುಂದೆ ಕಟ್ಟಲಿಕ್ಕೆ, ಹಿಂದೆ ಕಟ್ಟಲಿಕ್ಕೆ, ಎತ್ತಲಿಕ್ಕೆ, ಮತ್ತೆ ಇವರು ಆನೆದು ಇದಕ್ಕೆ ಇವರಿಗೆ ಮೆಟ್ಟದಂಗೆ ಕಾಲಿಗೆಲ್ಲ ಹಗ್ಗ ಕಟ್ಟಲಿಕ್ಕೆ, ಮಾಡಲಿಕ್ಕೆ, ಬಿಚ್ಚಲಿಕ್ಕೆ, ಇಂಥದ್ದು ಕೆಲಸ ಸಪೋರ್ಟಿಂಗ್ ಇದು ಉಂಟಲ್ಲ. ಪ್ಲಸ್ ಇದು ಇಂಪಾರ್ಟೆಂಟ್. ಈಗ ಜಿಗ್ಗು ಕಾಡು ಒಂದೊಂದು ಇದರಲ್ಲಿ, ಮಾಲಂಬಿ ಕಾಡಿನ ಇದರಲ್ಲೆಲ್ಲ ಒಂದು ಸ್ವಲ್ಪ ಅದೊಂದು ಮುಳ್ಳು, ಒಂದು ಕಾಯಿ ಎಲ್ಲ ಆಗ್ತದೆ, ನೂನು ಕಾಯಿ ಅಂತೆಲ್ಲ ಹೇಳ್ತಾರಲ್ಲ, ಅದು ಬಾಡಬೇಕಾದ ಟೈಪು. ಅದು ಭಯಂಕರ, ಅದು ಮೈಗೆ ಮುಖ ಕಾಯಿ ಸಿಕ್ಕಿ ಬಟ್ಟೆ ಹರಿದು ಬಿಡ್ತದೆ. ಅಂತ ಇದರಲ್ಲಿ ಏನು ಮಾಡ್ತೀವಿ ನಾವು, ಒಂದೊಂದ್ಸತಿ ಆನೆ ಮೇಲೇನು ಹೋಗ್ತೀವಿ. ಆಗ ಹೋಗುವಾಗ ಡಾಟಿಂಗ್ಗೆ ಹೋಗುವಾಗ ಇಲ್ಲಿದ್ದು ಗಜೇಂದ್ರ ಮೇಜರ್ ಭಯಂಕರ ಸ್ಪೀಡ್ ತೆಗೆದ್ರೆ ಕಾಡಾನೆಂದಕ್ಕೆ ಅಟ್ಟಿಸ್ಕೊಂಡು ಹೋಗ್ತದೆ ಹೋದಂಗೆ, ಆ ಮುಖ ಕೊಟ್ಟಿರ್ತದೆ. ಇದು ನಾವು ಹಂಗೆ ಮೇಲೆ ಬೀಳಲಿಕ್ಕೆ ನಾವು ಇದ್ದೇವಲ್ಲ, ನಾವು ಬಿಡೋದು ಇಲ್ಲ. ಬಟ್ ಅಭಿಮನ್ಯು ಅಂತದ್ರಲ್ಲಿ ಇದು ಮುಖ ಕೊಡೋದ್ರಲ್ಲಿ ಇರ್ತಾರೋ, ಬಟ್ ಆ ಸ್ಪೀಡ್ ಇಲ್ಲ. ಬಟ್ ಅದು ಗಜೇಂದ್ರ ಡಾಟಿಂಗ್ ಎಲಿಫೆಂಟ್ ಅಂತಾನೆ ಹೆಸರು ಮಾಡ್ಬಿಟ್ಟಿದ್ದು. ಅದಕ್ಕೆ ಹೆಂಗೆ ಬೇಕು ಹಂಗೆ ಹತ್ತಿತ್ತು ಆನೆ ಸ್ಪೀಡು. ಆ ಕಾಡಾನೆಗೆ ಸರಿಯಾಗಿ ಸ್ಪೀಡ್ ಇಲ್ಲ. ಆಗ ನಾವು ಈ ಕ್ಯಾಪ್ಟನ್ ಗಿರಿ ಕೊಟ್ಟಿಲ್ಲ. ಈಗ ಅಂದ್ರೆ ಒಂದಕ್ಕಿಂತ ಒಂದು ಆಗ ಕಾಂಪಿಟೇಟರ್ಸ್ ಇತ್ತು, ಸ್ಟ್ರಾಂಗ್ ಇತ್ತು ಆನೆಗಳು. ಕ್ಯಾಪ್ಟನ್ ಅಂತ ಹೇಳಿ ಬಂದಿದ್ದು ರೀಸೆಂಟ್ಲಿ ನಾ ಬನ್ನರಗಟ್ಟೆಗೆ ಹೋಗಿ ನಂತರ ಸಾವಂದುರ್ಗ ಅಲ್ಲಿ ಆನೆ ಹಿಡಿಯಕ್ಕೆಲ್ಲ ಹೋದ್ಮೇಲೆ ಅದಕ್ಕೆ ಕ್ಯಾಪ್ಟನ್ ಅಂತ ಇದು ಮಾಡಿದ್ದು. ನಂತರ ಅದು ಈಗ ಮಾಡಿದ್ದು ಅಷ್ಟೇ. ಹೀಗಾಗಿ 2 ಟೀಮ್ ಮಾಡಿದ್ದು. ಮೊದಲು ಸೆಲೆಕ್ಟೆಡ್ ಅಷ್ಟೇ ತಗೊಂಡು ಹೋಗ್ತಿದ್ದೋ ಅದರಲ್ಲಿ. ಬಟ್ ಸಾವಂತದುರ್ಗದಲ್ಲೆಲ್ಲ ಧೈರ್ಯ, ಆನೆ ಶಕ್ತಿಗಿಂತ ಯುಕ್ತಿಯ ಮೇಲು ಅಂತ ಹೇಳ್ತೀವಲ್ಲ, ಹಂಗೆ ಇದು ಆ ಧೈರ್ಯ. ಈಗ ಸಾವಂತದುರ್ಗದಲ್ಲಿ ಆ ಟಿಪ್ಪುದು ಪಿರಂಗಿ ಎಲ್ಲ ಹೊಡೆದ ಗುಂಡಲ್ಲಿರುವ ಅದೊಂದು ಕಲ್ಲು ಬಂಡೆ ಉಂಟಲ್ಲ, ದೊಡ್ಡ ಬಂಡೆ, ಆ ಬಂಡೆದ ಇದರ ಕೆಳಗೆ ಅದೊಂದು ಕಾಡು, ಆ ಮುಳ್ಳು ಕಾಡನ್ನ ಹೇಳಿದ್ದು ಮೈಯೆಲ್ಲ ಪರಚುವಂಥದ್ದು. 2-3 ದಿವಸ ಆನೆ ಹಿಂದೆ ಸುತ್ತಿ ಆದರೂ ಹೋಗಿ 3ನೇ ದಿವಸವರೆಗೆ ಆಗಲಿಲ್ಲ. ಹೋಗಿ ಆ ಮುಳ್ಳು ಒಳಗಡೆ ಹೋಗಿ ಆ ಕಲ್ಲು ಬಂಡೆ ಪಕ್ಕ ಸೇರ್ಕೊಳ್ತು. ಒಂದು ದಿವಸ ಅದು ಬೆಳಿಗ್ಗೆ ಒಂದು 10 ಗಂಟೆಗೆ ನಾವು ಹೋಗಿ, ಇನ್ನು ಅಲ್ಲಿಂದ ಒಂದು ರೋಡು, ಆ ರೋಡದು ಮಧ್ಯ ಒಂದು ಅಷ್ಟೇ ಇದರಲ್ಲಿ ಕಾಡು, ಆ ಕಾಡಲ್ಲಿ ನಿಂತು ಬಿಡ್ತು. ಇನ್ನೆಂತ ಮಾಡೋದು ಅಂತ ಹೇಳಿ ಬೆಳಿಗ್ಗೆನೆ ಹೋಗಿ 7 ಗಂಟೆಗೆ ಹೋಗಿ ಇಲ್ಲಿ ಇದು ಕಾಡಿಂದ ಎಷ್ಟು ನಿಲ್ಲಕ್ಕಾಗಲ್ಲ, ಅಲ್ಲಿ ತಿನ್ನಕ್ಕೇನಿಲ್ಲ, ದಾಟ್ಲೇಬೇಕು ಈ ಕಡೆ ನೋಡೋಣ ಅಂತ ಹೇಳ್ಕೊಂಡು ಅಂತ. ಸೊ ಇದು ಸುಮಾರು 10 ಗಂಟೆ 10 ಹೊತ್ತಿಗೆ ದಾಟಿತು. ಒಂದು ಗಾಡಿ ತೆಗಿ ಮುಂದಕ್ಕೆ ಅಂತೇಳಿ ನಾವು ಸ್ವಲ್ಪ ದೂರ ಆಗ್ಬಿಟ್ಟು ಹೋಗ್ತಾ ಇದ್ದೇವೆ. ಹೋದ್ರೆ ಇನ್ನೊಂದು ಅರ್ಥ ಉಂಟು, 2 ಟಸ್ಕರು. ಯಾವ್ದು ಎಲ್ಲಿಂದ ಬಂದು ಸೇರ್ಕೊಳ್ತಾ ಗೊತ್ತಿಲ್ಲ ನಮಗೆ. ರಾತ್ರಿ ಇದು 2 ಇದೆ ಟಸ್ಕರ್ಸು, 2 ಜೊತೆಲಿ ದಾಟ್ತು. ನಾವು ಹೋದ ಅಲ್ಲಿಂದ ಆ ಕಡೆಯಿಂದ ಅರ್ಜುನನ್ನ ಬಾ ಅಂತ ಹೇಳಿದೆ. ಅರ್ಜುನ ಹಂಗೆ ಬಂತು. ಹಿಂಗೆ ಹೋದಾಗ ಒಂದು ಹಳ್ಳ ಇದೆ,
ಹಳೆ ಕೆರೆ ಅದು ಇದೆಲ್ಲಾಗಿದೆ, ನೀರು ಬತ್ತಿ ಹೋಗಿದೆ. ಅದು ಸಮ್ಮರೇ ಈ ಇಂಥ ಸೀಸನ್ನೇ, ಇದರಲ್ಲಿ ಫುಲ್ ಬತ್ತಿ ಹೋಗಿದೆ. ಅದು ಸ್ಲೋಪ್, ಕೆರೆ ಹಿಂಗೆ ಸ್ಲೋಪ್ ಇದೆ ಇದರಲ್ಲಿ. ಅವು ಏನಾಗಿದೆ, ಹೋಗಿ ಆ ಹಳ್ಳ ಕೇಳಿದ್ರು ಆ ಕಡೆ ಹತ್ತಬೇಕು. ಇದು ಅಂತ ಇದೆಲ್ಲ ಒಂದು 6 ಅಡಿ 7 ಅಡಿ ಆಳ ಅಷ್ಟೇ ಈ ನಮಗೆ ಈ ಸ್ಲೋಪ್ ಇದರಲ್ಲಿ. ಅಲ್ಲಿ ಹೋಗಿ ಹಳ್ಳಗಳಿರ್ಬಿಟ್ಟು 2 ಜೊತೆಲಿ ನಿಂತಿದೆ ಹಿಂಗೆ ಕೋಡ್ ಎತ್ಕೊಂಡು ಚಾರ್ಜ್ ಮಾಡೋಕ್ಕೆ. ಫುಲ್ ಚಾರ್ಜಿಂಗ್ ಪೊಸಿಷನ್ಲಿ ರೆಡಿ ಇದರಲ್ಲಿ. ನಾವು ಅಭಿಮನ್ಯು ಮೇಲೆ ಇದ್ದೇನೆ, ಇದರಲ್ಲಿ ಹೋಗ್ತಾ ಇದ್ದೀವಿ. ಹೋಗಿ ಸ್ವಲ್ಪ ಹೋಗೋ 2 ಆನೆ ರೆಡ್ಡಿಯಾಗಿ ನಿಂತಿದೆ, ಒಂದೇ ಸತಿ ಜೊತೆಲೇ ನಿಂತುಂಟು 2 ಮೇಲೆ ಬೀಳಕ್ಕೆ. ಏನು ಮಾಡೋದೀಗ? ಸ್ವಲ್ಪ ನಿಲ್ಲಿಸುವ ವಸಂತ, ನೋಡೋಣ 2 ನಿಮಿಷ ಅವ್ರದ್ದು ರಿಯಾಕ್ಷನ್ ಏನು ಅಂತ ನೋಡುವ ಇದರಲ್ಲಿ ಅಂತ. ನಿಲ್ಸಿದೋ, ಇದು ಬಿಡೋದಿಲ್ಲ, ಇದು ಕಾಲು ಕೈತದೆ, ಹಿಂಗೆ 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 ಆಡೋದು. ಕೊನೆಗೆ ಏನು ಮಾಡೋದು ಸ್ವಾಮಿ, ಇದ್ದಕ್ಕಾಗೋದಿಲ್ಲ ಅಲ್ಲ, ಏನು ಮಾಡೋದು ಅಂತ ಹೇಳಿದ್ರು. ಇವನು ಸ್ವಲ್ಪ ಅಂಶ ಲೂಸ್ ಕೊಟ್ಟಂಗೆ ಹೋಗಿ ಆ ಕೆಳದ ಎಡ್ಜಿಗೆ ತಲುಪಿತು. ಇದು ಎಳೆದಿಡಿ ಅಷ್ಟೇ. ಇನ್ನು ಆ ಗೋಡೆ ನಾವು ಇನ್ನು ಹಳ್ಳದಿಂದ ಇಳಿದ್ರೆ ಆ ಗೋಡೆ ಹತ್ರ 2 ನಿಂತಿದೆ ಇದರಲ್ಲಿ. ಸೊ ಇಟ್ಸ್ ಎ ಟ್ರಿಕ್ಕಿ ಪೊಸಿಷನ್. ಈಗ ನಾವು ಏನು ಡಿಸಿಷನ್ ತೆಗೆದು ಆಕಾಶದಿಂದ 2 ಆನೆ ಎಕ್ದಮ್ ಬಿದ್ದರೆ ನಾವು ಇಲ್ಲ, ಮಾವುತನೂ ಇಲ್ಲ, ಆಕಾಶದಿಂದ ಆನೆದು ಹೆಂಗಾಗ್ತದೆ ಏನು ಗೊತ್ತೆ ಅಂತ ಹೇಳೋದು ಎಲ್ಲ. ನಾವು ಸ್ವಲ್ಪ ನಾಳೆ ಎಲ್ಲ ತಪ್ಪು ನಮ್ಮ ತಲೆಗೆ ಹೊರಿಸ್ಬಿಡ್ತಾರೆ. ಹಾ, 2 ಕೈಲು, ಒಂದು ಕೈಲಿ ಕೋವಿ, ಒಂದು ಕೈಲಿ ಹಗ್ಗ ಇಟ್ಕೊಂಡಿರ್ತೀವಿ. ಇನ್ನೊಂದು ಹಗ್ಗಕ್ಕೆ ನಾನು ಹಗ್ಗದ ಗ್ಯಾಪ್ನಲ್ಲೆಲ್ಲ ಹಾಕಿ ಕಾಲಿನೆಲ್ಲ ಸಿಕ್ಸ್ಬಿಡ್ತೀನಿ, ಬೀಳೋದು ನಾನೇ ಅಲ್ಲಿಂದ. ಹಿಂಗೆ ಅದೆಲ್ಲ ಪ್ರಾಕ್ಟೀಸ್ ಆಗಲೇ ಆಗ್ಬಿಟ್ಟಿದೆ. ಆಕ್ಚುಲಿ ಇನ್ನು ಯಾರಾದ್ರೂ ಒಂದು ಅಸಿಸ್ಟೆಂಟ್ ಅಲ್ಲಿಂದ ಆ ಸ್ಲೋಪಿಗೆ ಇಳಿದೇ ಇರುತ್ತು ಆನೆ. 2 ಕಾಲು ಕೆಳಗೆ ಇಟ್ಟೇ ಬಿಡ್ತು. ಅವು 2 ಹಂಗೆ ಹಿಂಗೆ ಆಡ್ತಾ ಉಂಟು, ಜೊತೆಲೇ ನಿಂತ್ಕೊಂಡು ಕೋಡೆತ್ತಿ. ಇದಕ್ಕಿಂತ ದೊಡ್ಡದು ಉಂಟು, ಆಲ್ಮೋಸ್ಟ್ ಈಕ್ವಲೇ ಇದೆ 2 ಆನೆ. ಒಂದಂತೂ ಇದಕ್ಕಿಂತ ದೊಡ್ಡದೇ ಇದೆ. ಏನು ಮಾಡೋದು ಅಂತೇಳಿ ಅಂಕುಶ ಹಾಕಿ ತೂತ ಆಗ್ಬಿಡ್ತಿಲ್ಲಿ. ಸ್ಕಿನ್ ತೂತಾಗಿ ಎಳೆದಿಡಿದ್ರು ಇದು ಕಾಲು ಮೆಟ್ತಾ ಉಂಟು. ನಾವು ಸ್ಲೋಪಿಂಗ್ಗೆ ಇದರಲ್ಲಿ ಆನೆ, ನಾವು ಈ ಪೊಸಿಷನಲ್ಲಿ ಎಂತ ಮಾಡೋದು ಸರ್ ಎಂತ ಮಾಡೋದು ಸರ್ ಅಂತ ಹೇಳಿದ್ರು. ನಾವೆಲ್ಲ ನನಗೆ ತಿರುಗಿ ವಸಂತ ಹಂಗೆ ಬಗ್ಬಿಟ್ಟು ಏನು ಮಾಡೋದು ಸ್ವಾಮಿ ಅಂತ. ಈಗ ನಾನು ಏನು ಡಿಸಿಷನ್ ತೆಗಿಯೋಂಗಿಲ್ಲ. ಈಗ ನಂದು ಮೈಂಡ್ ಎಂತ ಮಾಡೋದು ಈಗ, 2 ಆನೆ. ಈಗ ನಾವು ಮೇಲೆ ಕೂತ್ಕೊಂಡವ್ರ ಗತಿ ಏನು? ನನ್ನ ಜೊತೆಲಿ ನಾಗರಾಜ್ ಡಾಕ್ಟ್ರು, ಅವತ್ತು ನಾಗರಾಜ್ ಡಾಕ್ಟ್ರು ಇದ್ದಾರೆ ನನ್ನ ಜೊತೆಲಿ, ನಾನು ನಾಗರಾಜ್ ಡಾಕ್ಟ್ರು, ವಸಂತ ಇದರಲ್ಲಿ. ಇನ್ನು ಇದನ್ನ ಕೇಳಿ ನನಗೂ ಸ್ವಲ್ಪ ಪೇಷನ್ಸ್ ಕಡಿಮೆ ಆಯಿತು. ಆಗೋದಾಗಲಿ ಒದ್ದು ಬಿಟ್ಬಿಡು ಮಾರಾಯ ಅಂತ ಹೇಳಿದೆ. ನೀವು ಗಟ್ಟಿ ಹಿಡ್ಕೊಳ್ಳಿ ಸ್ವಾಮಿ, ನಾನು ಸ್ವಲ್ಪ ಹಿಂದಿಗೆ ಬರ್ತೀನಿ, ನೀವು ಸ್ವಲ್ಪ ಹಿಂದೆ ಜರ್ಕೊಳ್ಳಿ ಅಂದ. ಅವನ್ನ ಹಿಂದೆ ಜರುಗಿ ನಾನು ಹಿಂದೆ ಜರುಗುವಾಗ ಅವನ ಹಿಂದೆ ಜರುಗುವವರೆಗೆ ಆನೆ ಬಿದ್ದಾಯ್ತು ಇದರಲ್ಲಿ. ಹೋಗಿದು ಒಂದು ಕೊಟ್ಟು ಇದಕ್ಕೊಂದು ಕೊಟ್ಟು ಅಷ್ಟೊಳಗೆ ಅದು ಈ ಕಡೆ ಕೊಂಡೋಗ ಈ ಶೋಲ್ಡರ್ ಇಲ್ಲಿಗೆ ಹೊಡೆದ್ಬಿಡ್ತು, ಬಿದ್ದೋಯ್ತಾನೆ ಬ್ಯಾಲೆನ್ಸ್ ತಪ್ಪಿ. ಅಲ್ಲಿಂದ ಇದಕ್ಕೊಂದು ಕೊಟ್ಟು ಅದು ಎದ್ದು ಚಾರ್ಜ್ ಮಾಡಕ್ ಬಂತು, ಇನ್ನೊಂದು ಕೊಡ್ತು, ಅದು ಹಂಗೆ ಹತ್ತು ಬಿಡ್ತು. ಅಷ್ಟೊಳಗೆ ಇದಕ್ಕೊಂದು ಕೊಟ್ಟು ಇದು ಹತ್ತಿ ಓಡ್ಬಿಡ್ತು. ಇಲ್ಲ, ಅದು ಹತ್ತೋಗ ಹೊಡೆದ್ಬಿಟ್ಟು 2ನೇ ಆನೆ ಯಾವ್ದು ಹತ್ತಿ ಓಡೋಗ 2ನೇ ಆನೆಗೆ ಬರೋ. ಅದು ವೇರಿ ಆ ಸ್ಪೀಡ್ನಲ್ಲಿ ಒಂದು ಪಿಕ್ ಆಗುವಾಗ ಒಂದು 5 ನಿಮಿಷಕ್ಕೆ ಒಂದು ಸ್ವಲ್ಪ ಸ್ಲೋ ಡೌನ್ ಆಗ್ತದೆ. 5ರಿಂದ ಒಂದು 8 ನಿಮಿಷ ಚೆನ್ನಾಗಿ ಇಂಜೆಕ್ಷನ್ ಏನಾದರೂ ಕರೆಕ್ಟಾಗಿ ಡಾಟ್ ಆದರೆ 5 ನಿಮಿಷದಿಂದ 8 ನಿಮಿಷದ ಒಳಗಡೆ ಬೀಳಲೇಬೇಕು. ಏನಿಗೆ ನಾನು ಈಗ ಹೆಂಗೋ ಹೊಡೆದು ಬಿಡ್ತೀನಿ, ನಾನು ಎಲ್ಲಿಗಾದ್ರೂ ಹೊಡಿತೀನಿ ಅಂತ. ಯಾವ್ದಾದ್ರು ಒಂದು ಜಾಗಕ್ಕೆ ಎಲ್ಲಿ ಚಾನ್ಸ್ ಸಿಕ್ತು ಅಲ್ಲಿ ಹೊಡೆದ್ಬಿಡ್ತೀನಿ, ಗುತ್ತಿಗೆ ಎಲ್ಲ ಹೊಡೆದ್ಬಿಟ್ಟಿದ್ದೀನಿ ಇದರಲ್ಲಿ. ಅಂದ್ರೆ ನಾವು 6ನೇ ಕ್ಲಾಸ್ 7ನೇ ಕ್ಲಾಸಲ್ಲಿ ಕೋವಿಡ್ ಅವರು ಅಂತ ಇಲ್ಲ. ಅದು ಈಗ ಡ್ರಗ್ ಸೇಫ್. ಈಗ ನಮಗೆ ಅದೇನಕ್ಕೆ ಅಂದ್ರೆ ರಿವರ್ಸಲಿಂಗ್ ಏಜೆಂಟ್ ಉಂಟು, ಅದನ್ನ ಕೂಡಲೇ ಈಗ ನಾವು ಈ 10 ನಿಮಿಷದಲ್ಲಿ ಆ ಟ್ರ್ಯಾಕಿಂಗ್ ಟೈಮ್ ನಮ್ಗೆ ಇಂಪಾರ್ಟೆಂಟ್. ಈ ಜೊತೆಲಿ ಹೋದಾಗ 10 ನಿಮಿಷದಲ್ಲಿ ಅದಕ್ಕೆ ಇದಾದಾಗ ಇಮಿಡಿಯೇಟ್ ನಾವು ತಲುಪಿದಾಗ ಈಗ ಆನೆದು ಆಗ ನಮಗೆ ಗೊತ್ತಾಗ್ತದೆ ಇದರಲ್ಲಿ. ಸೊ ನಾವು ಕೊಟ್ಟ ಡೋಸ್ ಜಾಸ್ತಿ ಆಯಿತು, ಈಗ ಆನೆದು ಸೈಜ್ ಕಡಿಮೆ ಆಯಿತು. ಅಕಸ್ಮಾತ್ ಆನೆದು ಸೈಜ್ ಕಡಿಮೆ ಆಯಿತು, ನಾವು ಅಲ್ಲ ಹೆಚ್ಚಿದೆ, ನಾವು ಕೊಟ್ಟ ಡೋಸೇಜ್ ಕಡಿಮೆ ಇದೆ, ಬೇಗ ಡ್ರಾ ಮಾಡಿ ಆಗ ಮೊದಲಿಗೆ ನಾವು ಚುಚ್ಚು ಕೊಡ್ಬೋದು. ಇಲ್ಲ ಅಂದರೆ IV ಇನ್ಸ್ಟೆಂಟ್. ಈಗ ನಾನು 3 ml ಹಾಕಿದೆ ಅಂತ ಹೇಳಿ ಅದಕ್ಕೆ 2.5 ml ಸಾಕು. 0.5 ml ಬೇಗ IVಯಲ್ಲಿ ಸಿರಿಂಜಿನಲ್ಲಿ ನ್ಯೂಟ್ರಲೈಸ್ ಮಾಡಿ ಎಷ್ಟು ಬೇಕು ಅಷ್ಟನ್ನೇ ಉಳಿಸ್ಕೊಳ್ಬೋದು. ಅದೊಂದು ಈ ಬಟನ್ ಆಫ್ ಆನ್ ಮಾಡಿದಂಗೆ.
ಸೊ ಅದಕ್ಕೆ ಬೇಕಾದಂಥ ಆ್ಯಂಟಿಡೋಟ್ ಇದೆ ಇಮಿಡಿಯೇಟ್, ಅದು ಐ ವಿ ಕೊಟ್ಟಾಗ ವಿತಿನ್ ಸೆಕೆಂಡ್ಸ್ ಅದು ಆ್ಯಕ್ಟ್ ಮಾಡ್ತದೆ. ಸೊ ನಮಗೆ ಎಷ್ಟು ಪೋರ್ಷನ್ ಹೆಚ್ಚಾಗ್ಬಿಟ್ಟಿದೆ ಅಂತ ಈಗ ಏನೋ ದೊಡ್ಡ ಆನೆಗೆ ಲೋಡ್ ಮಾಡ್ಕೊಂಡಿರ್ತೀವಿ, ಯಾವ್ದು ಸಿಗ್ತದೆ ಹೇಳೋದ್ರಲ್ಲಿ ಸಣ್ಣ ಆನೆ ಸಿಕ್ತು ಹೊಡೆದ್ಬಿಟ್ಟಿರ್ತೀವಿ. ಸೊ ಅದು ಜೊತೆ ಹೋಗ್ತೀವಿ ನಾವು, ಹೋದಾಗ ಬಿದ್ದ ಕೂಡಲೇ ಅದೇನು ಎಕ್ಸ್ಟ್ರಾ ಆಗಿದೆ ಅಂತ ಹೇಳೋದನ್ನ ನ್ಯೂಟ್ರಲೈಸ್ ಮಾಡ್ಬಿಡ್ತೀವಿ. ಸೊ ಅದೇನು ಬೇಕೋ ಅದನ್ನು ಉಳಿಸ್ಕೊಂಡು ಇದು ಮಾಡ್ತೀವಿ. ಇಲ್ಲ, ರಿವರ್ಸ್ ಮಾಡೋದು ಒಂದೊಂದು ಸತಿ ಭಾಳ ಫಾಸ್ಟ್ ಆಗ್ಬಿಡ್ತದೆ. ಒಂದೊಂದು ಸತಿ ನಾವು ಸಿರಿಂಜ್ ವಿಡ್ರಾ ಮಾಡಿ ವೇನ್ದು ಬ್ಲಡ್ ಬ್ಲಾಕ್ ಮಾಡೋದಕ್ಕಿಂತ ಮೊದಲೇ ಬಿಡ್ತದೆ, ಸ್ಟ್ರೈಟ್ ಹೋಗ್ಬಿಡುತ್ತೆ ಆಟಿಗೆ. ಅಲ್ಲ, ನಮ್ಮ ಆನೆಗೆ ಹಗ್ಗಗೆಲ್ಲ ಕಟ್ಟಿರ್ತೀವಲ್ಲ, ಕಾಲಿಗೆ ಅಥವಾ ಮರಕ್ಕೆ ಕಟ್ಟಿರೋದು, ಕಾಲಿಗೆ ಕಟ್ಟಿರೋದು ನಮ್ಮ ಆನೆಗಳಿಗೆ, ನಮ್ಮ ಆನೆಗಳು ಇದ್ದಿರ್ತದೆ. ಕೆಲವೊಂದು ಗಲಾಟೆ ಮಾಡ್ತದೆ. ಹಾಗೆ ನೆಕ್ಸ್ಟ್ ಬೇರೆ ಡ್ರಗ್ ಇದೆ, ಅದು ಆ ಡ್ರಗ್ನಲ್ಲಿ ಅದನ್ನ ದೊಡ್ಡ ಆನೆ ಎಲ್ಲ ಬಿಟ್ರೆ ಬೇರೆ ಇದರಲ್ಲಿ ನಾವು ಡೋಸೇಜ್ ಕೊಟ್ಟು ಅದನ್ನ ಈ ಭಂಗಿ ಸೇರಿದವರು ಇರ್ತಾರಲ್ಲ ಹಂಗೆ ಆ ಟೈಪು ಅದನ್ನ ಕಾಮ್ ಮಾಡ್ತೀವಿ. ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಬೇಕು, ಚಿಂತನೆ ಬೇಕು. ಅದೆಲ್ಲ ಹಳೆ ಕಥೆಗಳಿವ್ರೆ, ಇದೆಲ್ಲ ಇಲ್ಲ. ಹಳೆಯವರು ಅವ್ರವ್ರೇನೋ ಆಡಾಡ್ಕೊಂಡು ಇದು ಮಾಡ್ಕೊಂಡು ಆ ಮೇಯೆಲ್ಲ ಒರೆಸುವಾಗ, ಅದು ಸ್ನಾನಕ್ಕೆ ನೀರಿಗೆಲ್ಲ ತಗೊಂಡು ಹೋಗುವಾಗ ಇದು ಮಾಡ್ತಾರೆ. ಬಟ್ ಈಗ ಅದೆಲ್ಲ ಹೋಯ್ತು. ಈಗ ಇದು ಯಂಗ್ಸ್ಟರ್ಸ್ ಹಂಗೆ ಈಗದ ಹುಡುಗರು ಸ್ವಲ್ಪ ಅಲ್ಲಿ ಇವನೇ ವಸಂತ ಇವರೇ ಸ್ವಲ್ಪ ಇರೋರು ಹಳೆ ಜಮಾನದ್ದು ಅಪ್ಪನ ಜೊತೆಲಿ ಕೆಲಸ ಮಾಡಿ ಇರುವಂತ ಮಕ್ಕಳು ಇದರಲ್ಲಿ. ಇನ್ನು ಇವರಿಬ್ಬರಲ್ಲೆಲ್ಲ ಪಾಪ ಇವನಿಗಿಂತ ಅರ್ಜುನ ಆನೆಗೆ ಒಂದು ಮಾಸ್ತಿ ಅಂತ ಹೇಳೋ ಮಾವುತಂದು ರಿಟೈರ್ಡ್ ಆದ ಒಂದು ಮಗನೇ ಇದ್ದ ಹುಡುಗ, ಕುದುರೆ ಕುಣಿಸಿದಂಗೆ ಕುಣಿಸ್ತಿದ್ದ ಆನೆನ. ಅಣ್ಣಪ್ಪ ಅದು. ಸೊ ಅದು ಒಂಥರ ಆಂಟಿ ಇದು ನೆಗೆಟಿವ್ ಫೋರ್ಸ್ ಇದಾದಂಗೆ, ಅದರ ಮೈಂಡಲ್ಲಿ ಇರುವ ರೀತಿ ಇದು ಆಕ್ಸೆಪ್ಟ್ ಮಾಡ್ಕೊಳ್ಳೋಂಗಿಲ್ಲ. ಬಟ್ ಅದು ಅಷ್ಟೇ, ಇವರು ನೆಗ್ಬಿಟ್ರು. ಈಗ ಸೈಕಲಾಜಿಕಲಿ ಒಂದು ಸಾರಥಿ ಇದ್ದಂಗೆ, ಈಗ ಮೇಲೆ ಕೂತವನು ಇದ್ದಾಗ ಆನೆಗೂ ಒಂದು ಅವನ ಕಿವಿಯಲ್ಲಿ ಮೆಟ್ಟಿ ಕೊಡೋದು, ಇದೆಲ್ಲ ಒಂದು ಸೈಕಲಾಜಿಕಲ್ ಸಪೋರ್ಟ್ ಯಾರಿಗಾದ್ರು, ನಿಮ್ಮನ್ನು ಎದುರುಬೇಡ ಅಂತ ಹೇಳಿದಂಗೆ. ಸೊ ಇವ್ರು ಏನ್ ಮಾಡಿದ್ರು, ಒಬ್ಬೊಬ್ಬೇ ನೆಗೆದಾಗ ಒಂದು ನೆಕ್ಕೆ ಸೆಕೆಂಡ್ ನ್ಯಾಕಲ್ಲಿ ಅದು ನೋಡ್ತದೆ ಯಾರು ಇದು. ಅಲ್ಲಿಂದ ಡಾಕ್ಟ್ರು ಬಿದ್ದರಂತೆ, ಇವನು ಅರ್ಧ ಅಷ್ಟೊರಿಗೆ ಅವನಿಲ್ಲ. ಕೊನೆಗೆ ಈ ರಂಜನ್ ನಾನು ದುಬಾರ ಆನೆನ ತಕೊಂಡೋಗಿ ಅದರದ್ದು ಕಾವಡಿನ ಅದ್ರ ಮೇಲೆ ಕುಡಿಸಿದ್ದಾನೆ. ಅಲ್ಲಿಂದ ಫೈಟ್ ಮಾಡಿ ಆನೆನ ಓಡಿಸಿ ಅರ್ಜುನ ವಾಪಸ್ ಬಂದ ಆನೆನ ಇವರು ಪುನಃ ಎತ್ಕೊಂಡು ಹೋಗಿದ್ದಾನೆ ಫೈಟಿಗೆ. ಆಗೇನಾಯ್ತು, ಅದು ಇದರಿಂದ ಓಡಿದ್ದು, ಅದು ಸ್ವಲ್ಪ ಇದರಲ್ಲಾಯ್ತು, ಇದು ಹಳ್ಳದಲ್ಲಾಯ್ತು. ಆ ಹಳ್ಳದಲ್ಲಿ ಆಗುವಾಗ ಅದಕ್ಕೆ ಅಡ್ವಾಂಟೇಜ್ ಸಿಕ್ಬಿಡ್ತು, ಆ ಹೈಟ್ ಇಂದ ಬಂತು. ಇದಕ್ಕೆ ಅಂತೂ ಕೋಡ್ ಕೊಟ್ಟಿದೆ, ಇದು ಏನು ಮೇಜರ್ ರೇಟ್ ಅಲ್ಲ. ಆ ಕಿವಿದು ಇಲ್ಲಿಗೆ ಬಿತ್ತಲ್ಲ ಪೆಟ್ಟು, ಅದು ಇಲ್ಲಿ ಆ ವೇನ್ ಮೇಜರ್ ವೇನ್ ತಪ್ಪ ಬರ್ತದೆ, ಒಳ್ಳೆ ಟ್ಯಾಪ್ ಬಂದಂಗೆ. ಅಲ್ಲಿಂದ ಕಿವಿಗೆಲ್ಲ ಅದು ಸ್ಪ್ರೆಡ್ ಆಗೋದು. ಇಲ್ಲಿ ಅದು ಎಕ್ಸ್ಪೋಸ್ ಆಗಿರ್ತದೆ ಈ ಜಾಗದಲ್ಲಿ, ಕಿವಿದು ಹಿಂದೆ ಭಾಗದಲ್ಲಿ. ಆ ಒಂದು ಕೋಡು ಅದು ಏಟು ಇದು ಪಂಚರ್ ಆಗ್ಬಿಡ್ತು. ಇನ್ನು ಎದೆದ ಪಕ್ಕ ಇಲ್ಲಿ ಎಲ್ಲ ಒಂದು ಸ್ಕಿನ್ ಟೇರ್, ಅದೆಲ್ಲ ಆನೆಯಲ್ಲಾಗಲ್ಲ, ಅದೆಲ್ಲ ಏನು ದೊಡ್ಡ ಗಾಯ ಏನಲ್ಲ, ಕರಳು ದಾಟಿ ಹೋಗಿರ್ತದೆ ಅದು. ಇದು ಫೈಟ್ ಆ ಕೊನೆಗಳಿಗೆ ಇಲ್ಲಿ ರಕ್ತ ಬ್ಲೀಡಿಂಗ್ ಆಗಿ ಇದಕ್ಕೆ ಸುಸ್ತಾಗಿ ಹೋದಾಗ ಅದು ಇದು ಬಿದ್ದಿದೆ, ಅದು ಹೋಗ್ಬಿಟ್ಟಿದೆ. ಇಲ್ಲಾಂದ್ರೆ ಇದು ಸರಿಗೆ ಫೈಟ್ ಮಾಡೋದು ಹೋಗಿದ್ರೆ ಹೊಟ್ಟೆ ಗಿಟ್ಟೆಗೆಲ್ಲ ತಿವಿದು ಮಸ್ತಿ ಆನೆಗಳು ಸರೆಂಡರ್ ಆಗಿ ಸಿಕ್ಬಿಟ್ರೆ ಚುಚ್ಚೋದಂತಿರದೆ ಸ್ವಲ್ಪ ಅಲ್ಲ, ಎಷ್ಟು 50-100 ಮೇಲೆ ಸಾಟ್ ಹೊಡೆದಿರ್ತದೆ ಒಂದೊಂದು. ಇಲ್ಲೆಲ್ಲ ಆನೆಗೆ ಹಿಂಗೆಲ್ಲ ಹೊಡೆದ್ರೆ ಈಚೆಯಿಂದ ಆಚೆಗೆ ಕೋಡ್ ದಾಟಿದ್ದು. ಕೋಡ್ ಸಣ್ಣ ಇದ್ರು ಹೊಟ್ಟೆಗೆ, ಮುಖಕ್ಕೆ, ಅಲ್ಲಿ ಸೊಂಡಿಲಿಗೆ, ಗಿಂಡಿಲಿಗೆ, ಅಲ್ಲಿಗೆ ಇಲ್ಲಿಗೆ ಅಂತೇಳಿ ಆಗುವಷ್ಟು ಬಗ್ಗಿ ಚುಚ್ಚುತ್ತದೆ ಅವು ಇದು ಮಾಡಿ. ಸೊ ಈ 2 ಗಾಯದಲ್ಲಿ ಬಿಡ್ತಿರ್ಲಿಲ್ಲ ಅದು. ದಟ್ ಈಸ್ ಅನ್ ಇಂಡಿಕೇಶನ್. ಇದು ಇದು ಅದು ಹೋದ ನಂತರ ಇದು ಬಿದ್ದಿರ್ತದೆ. ಯಾವುದು ಐಡೆಂಟಿಫೈ ಆಗಿದೆ ಅಂತಲ್ಲ, ಟ್ರ್ಯಾಕಿಂಗ್ ನಡೀತಾ ಇರುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ರೊಸೆಸ್. ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ರೋಸೆಸ್ ನಡೀತಾ ಇರುತ್ತೆ. ಮಧ್ಯೆ ಎಂಥದ್ದು ಕಾಡು ಬೆಂಕಿ ಅದು ಇದು ಸ್ಟಾರ್ಟ್ ಆಯ್ತು ಅಂತೆಲ್ಲ ಹೇಳಿ ಅದನ್ನ ಸದ್ಯಕ್ಕೆ ನಿಲ್ಸಿರ್ಬೇಕು ಅಂತ, ಅಥವಾ ಈಗ ಪುನಃ ಇದು ಮಾಡಿದ್ರೆ ಅಲ್ಲಿಂದ ಅದೇ ಪುನಃ ಇದು ಗಲಾಟೆ ಆಯ್ತಲ್ಲ, ಇದನ್ನ ಹೋಗಿ 1-2 ಹಿಡ್ಕೊಂಡು ಬಂದ್ರು. ಇದು 2 ಹಿಡಿದಾಯ್ತು. ಅಲ್ಲಿಂದ ಇನ್ನು ಮುಂದಕ್ಕೆ ಪುನಃ ಸ್ಟಾರ್ಟ್ ಮಾಡ್ತಾರೆ. ಅಷ್ಟೊಳಗೆ ಇಲ್ಲಿ ನಮ್ಮ ಕೊಡಗಿನಲ್ಲಿ 2-3 ಆನೆಗಳು ಸುಮಾರು ಆಯ್ತು. ಈಗ ಕೊಡಗಿನಲ್ಲಿ 5-6 ಸಾವಾಯ್ತು. ಇಲ್ಲಿದು ಜನರದ ಗಲಾಟೆ ಇದೆ. ಸೊ ಅದಕ್ಕೆ ನಮ್ಮ ಇಲ್ಲಿದ್ದಾನೆ ಅಲ್ಲಿಗೆ ತಗೊಂಡು ಅಲ್ಲಿಗೆ ಪ್ರಿಯಾರಿಟಿ ಕೊಡ್ತೀವಿ, ಜನರದ ಮೆಂಟಾಲಿಟಿ ಅದು ಇರ್ತದಲ್ಲ. ಸೊ ಇಲ್ಲಿ ಹಿಡಿಬೇಕು ಅಂತ ಹೇಳ್ಕೊಂಡು ಅಂತ ಹುಲಿ ಗಲಾಟೆನೂ ಇದೆ. ಈಗ ಮೊನ್ನೆ ಒಂದು ಎಲ್ಲ ನೋಡಿದೆ, ಇನ್ನೊಂದು ಹೋಗಿದೆ ಇದಕ್ಕೆ ಅರೌಂಡ್ 4500
ಅದು ತಟ್ಟಿ ಅದು ಅಷ್ಟೇ, ಇದು ಆಜುಬಾಜಲ್ಲಿ ಇದೆ. ಅಲ್ಲಿ ನಾವು ಪಕ್ಕದಲ್ಲಿ ನೋಡಿದಾಗ ಒಂದು ಸ್ವಲ್ಪ ದಪ್ಪ ಅಂದು ಬಿಟ್ರೆ ಜೋಳ ತಿಂದು ಸ್ವಲ್ಪ ಅಂತಾರಲ್ಲ, ಅಂತ ಜೋಳ ತಿಂದು. ಅಲ್ಲ, ಅದು ಬಿಲ್ಟ್. ಬಟ್ ಇಲ್ಲಿ ಬಂದಾಗ ನಾನು ಅದಕ್ಕೆ ಅವರಿಗೆ ಫುಡ್ ಕಡಿಮೆ ಮಾಡಬೇಡಿ ಅಂತ ಹೇಳಿದ್ದೀನಿ. ಫುಡ್ ಕಡಿಮೆ ಮಾಡಬೇಡಿ, ಮೈ ಇಳಿಬಾರ್ದು ಇದರಲ್ಲಿ. 300 ಕಿಲೋ ತಿನ್ನುತ್ತಾನೆ ಹಾಂ ಕ್ರಾಲ್ ಒಳಗಡೆ. ಹಾಂ, ಸೊಪ್ಪು ಇದೆಲ್ಲ ಅಂದ್ರೆ ಬಲ್ಕ್. ಇದರಲ್ಲಿ 25 kg ಭತ್ತ ಕೊಡಿಸ್ತಾ ಇದ್ದೀನಿ. ಬೆಳಿಗ್ಗೆ 25, ಸಂಜೆ 25 kg ಭತ್ತ ಮುಂದೆ ಪ್ಲಸ್ ಹುಲ್ಲು. ಇಲ್ಲ, ಮುದ್ದೆ ಈಗ ನೆನ್ನೆ ಅವ್ರಿಗೆ ಹೇಳಿ ಬಂದಿದ್ದೀನಿ, ಇವತ್ತು ಹೋಗ್ಲಿಲ್ಲ. ನಿನ್ನೆ ಸರ್ ಅದು ಕೈ ಹಾಕಿ ಬಾಯಿಗೆ ಕೊಡ್ಬೇಕಲ್ಲ ಸರ್ ಮುದ್ದೆ, ಆಗ ಕಾಯಿ ಬೇಯಿಸ್ಬಿಟ್ರು. ಈಗ ನಾನು ಕೊಟ್ಟಿದ್ದೀನಲ್ಲ ಮರ, ಬಾಯಿಗೆ ಕೊಟ್ಟಿದ್ದೀನಿ ಕುಸರ ಅಂತೇಳಿ, ಬಾಯಿಗೆ ಒಂದು ಕುಸರನ್ನು ನಾನು ಬಾಯಿಯೊಳಗೆ ಹಾಕದೆ, ಹತ್ರ ಬಾ ಅಂತೇಳಿ. ಯಾವುದು ಇದನ್ನ ಬಬ್ರುವಾನ್ಗೆ ಬಾಯಿಗೆ ಹತ್ರ ಬಂತು. ತಲೆನೇ ಮುಂಡದ ಪಕ್ಕ ನನ್ನ ಕೈ ಸ್ವಲ್ಪ ಒಳಗೆ ಹೋಗ್ತದೆ ಅಷ್ಟೇ. ಇದರಲ್ಲಿ ಹಾಕಿ ಬಾಯಿಗೆ ಕೊಟ್ಟೆ ಇದರಲ್ಲಿ. ಸೊ ಇಷ್ಟು ದಪ್ಪ ಮಾಡಿಕೊಂಡು ಅದು ಅಷ್ಟು ಬಾಯಿ ತೆಗಿಯುವಾಗ ಬಾಯಿ ಒಳಗಡೆ ಹಾಕು. ಇಲ್ಲ ಅಂದ್ರೆ ಒಂದು ಇಷ್ಟು ಕಡ್ಡಿ ತಗೋ, ಸ್ವಲ್ಪ ಕಡ್ಡಿ, ಆ ಕಡ್ಡಿಗೆ ಚುಚ್ಚಿಬಿಟ್ಟು ಆ ಮುದ್ದೆನಕ್ಕೆ ಇದು ಮಾಡಿಬಿಟ್ಟು ಆ ಬಾಯಿ ಒಳಗೆ ಕೊಡು. ನಿನಗೆ ಅಷ್ಟು ಭಯ, ಜೀವ ಭಯ ಇದ್ದರೆ ಆ ಬಾಯಿ ಒಳಗಡೆ, ಬಾಯಿ ತೆರೀತದಲ್ಲ, ಬಾಯಿ ಒಳಗಡೆ ಕೊಡು. ಅದಕ್ಕೆ ಮೇಲೆ ಎಲ್ಲ ಬೆಲ್ಲ ಎಲ್ಲ ಸೌರಿ ಇದು ಮಾಡಿ ಬಾಯಿಗೆ ಕೊಡು ಅಂತ. ಇವತ್ತು ಹೋಗ್ಲಿಲ್ಲ, ಇವತ್ತು ಬರೀ ಜನನೇ, ಪಬ್ಲಿಕ್ಸ್ ಸಿಕ್ಕಾಪಟ್ಟೆ ವೆಹಿಕಲ್ ಇತ್ತು. ವೀಕೆಂಡ್ಸ್ ಜಾಸ್ತಿ ಅನ್ಸುತ್ತಲ್ಲ ಹಾ. ಸರ್? ಈಗ ವೀಕೆಂಡ್ಸ್ ಏನಿಲ್ಲ, ಬೆಂಗಳೂರಲ್ಲಿ ನೀರಿಲ್ಲ, ಎಲ್ಲ ದಿವಸ ಜನನೇ. ಈಗ ನಾನು ಎಲ್ಲ 8 days ಎಲ್ಲ ಹೋಗಿದ್ದೀನಲ್ಲ. ಈಗ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ ಅಂತೆಲ್ಲ ಹೋಗಿದ್ದೀನಿ. ಜನನೇ ಇದರಲ್ಲಿ. ಈಗ ಈಗ ಡೈಲಿ ವಿಸಿಟ್ ಇರುತ್ತಲ್ಲ ನಿಮ್ದು? ಡೈಲಿ ಹೋಗ್ತೀನಿ ನಾನು. ಇವತ್ತು ಅದೇ ಇದನ್ನ ನೋಡಕ್ಕೆ, ಅಂದ್ರೆ ಕ್ರಾಲ್ ಒಳಗಡೆ ಹತ್ಬೇಕಾಗಿತ್ತು, observation ಗೆ. ಅಬ್ಸರ್ವೇಷನ್ಗೆ. ಬಾಕಿ ಆನೆಗಳದ್ದು ಏನಾದ್ರು ಈಗ ಸಮ್ಮರ್ ಸೀಸನ್ ಅಲ್ಲ, ನೀರು ಕಡಿಮೆ, ಎಲ್ಲಾದ್ರೂ ಈ ಕಾವೇರಿ ಒಳೇನೆ ಹರಿತಾ ಇಲ್ಲ, ನೀರಿಲ್ಲ ಇದರಲ್ಲಿ. Recognize ಮಾಡೋದಲ್ಲ ನಿಮ್ಮನ್ನ? ಈ ಮಾಮೂಲಿ ಹಾ. ಬೇರೆ ಆನೆಗಳು ಹುಟ್ಟಿಡಿಯುತ್ತೆ. ಹಾ, ಇಲ್ಲಿದ್ದು ದುಬಾರಿ ಒಂದು ಸ್ವಲ್ಪ ನನಗೆ ಸ್ವಲ್ಪ, ಯಾಕೆಂದ್ರೆ ನಾನು ದೂರ ಇದ್ದೆ, ಬನ್ನರ್ಘಟ್ಟ ಇದ್ದೆ ಅಲ್ಲ. ಸೊ ಅಲ್ಲಿದ್ದಾಗ ಇದನ್ನ ಕ್ಯಾಪ್ಚರ್ ಮಾಡಿ ನಾ ಬನ್ನರ್ಘಟ್ಟಕ್ಕೆ ವಾಪಸ್ ಹೋಗ್ಬಿಟ್ಟೆ. ಸೊ ಇಲ್ಲಿ ನನ್ನ ಆನೆಗಳೆಲ್ಲ ಇದೆ. ಆ ಶ್ರೀರಾಮ, ಗಜೇಂದ್ರನೆಲ್ಲ ಇವ್ರು ಬೇಕು ಅಂತ ಮಾಡಿದ್ರು. ಅದನ್ನೆಲ್ಲ ನಾನೇ ಬಿಚ್ಚಿ, ಇಟ್ ವಾಸ್ ಎ ಗುಡ್ ಸ್ವಿಮ್ಮರ್. ನಾನೇ ಬೇಡಿ ಬಿಚ್ಚಿ, ಮಾವು ಚೆಲ್ಲೋದು ಹೋದ್ರು ನಾನೇ ಹೋಗಿ ಬೇಡಿ ಬಿಚ್ಚಿ ಆ ಚೈನ್ನೆಲ್ಲ ಬಿಚ್ಚಾಕ್ಬಿಟ್ಟು ಮೇಲೆ ಹತ್ತಿ ನಾನೇ ತಗೊಂಡು ಹೋಗಿ ನೀರಿಗೆ ಹೋಗ್ತಿದ್ದೆ. ಅವ್ರು ನೀರಲ್ಲಿ ಒಳ್ಳೆ ಸ್ವಿಮ್ ಮಾಡೋದು ಇದರಲ್ಲಿ. ಇನ್ನು ಶ್ರೀರಾಮ ಕೋಡಿನ ಮೇಲೆಲ್ಲ ಆಚೆ ಈಚೆ ಕಾಲು ಹಾಕಿ ಕೂತ್ರೆ ಹಂಗೆ ಜೂಕ್ ಅಂದ್ರೆ ಅದೇ ಎತ್ತುದಿತ್ತು ಮೇಲೆ ಹೊರಗಡೆ. ಹಾ, ಗಜೇಂದ್ರ ಅದನ್ನೇ ಸಾಯಿತು. ಇಲ್ಲ, ಗಜೇಂದ್ರ ಪಟ್ಟದ ಆನೆ ಬೇರೆ ಸೋಮಿನಿ ಏರ್ಸೋದು. ಅದರಿಂದ ಇವರು ಅಧಿಕಾರಿಗಳು ಡಿಸ್ಕ್ವಾಲಿಫೈ ಮಾಡಿದ್ರು. ನಾ ಸುಮಾರು ಪ್ರೆಷರ್ ಹಾಕಿದೆ, ಬೇಡ ನೋಡಿ, ಅದು ಮಾನಸಿಕವಾಗಿ ಅದನ್ನು ಸಫರ್ ಮಾಡ್ತೀರಾ ಅಂತ. ಅದು ಆಗಿದ ಮಿಸ್ಟೇಕ್ ಇಷ್ಟೇ. ಇದಾಗಿ ಅಲ್ಲಿಂದ ಎಲ್ಲಿ ಮಾಡ್ತು, ಇಲ್ಲಿ ಕಂಟ್ರೋಲಿಂದ ತೆಗೆದುಬಿಟ್ಟು ಅದನ್ನ ಮತ್ತೆ ಅಲ್ಲಿಗೆ ಹಾಕ್ಬಿಟ್ರು. ಇಲ್ಲಿ ಕೇಗುಡಿಗೆ, ಅಲ್ಲಿಗೋ ಕೇಗುಡಿಗೆ ಹಾಕಿದ್ರು. ಶ್ರೀರಾಮ ಆನೆನೂ ಅಲ್ಲಿಗೆ ಹಾಕಿದ್ರು. ಇವನೇನ್ ಮಾಡಿದ್ದಾನೆ, ಮಾಮೂಲಿ ಕುಡಿದು ಬಿಟ್ಟು ಬರುವಾಗ ಸಾಯಂಕಾಲ ಬಂದಿದ್ದಾನೆ. ಸಾಯಂಕಾಲ ಬಂದು ಲೇಟ್, ಎಲ್ಲ ಆನೆ ಕಾಡಿಗೆ ಬಿಟ್ಟಾಗಿದೆ. ಇವನ್ ಆನೆ ಕಟ್ಟಿದಲ್ಲೇ ಉಂಟು, ಬೆಳಿಗ್ಗಿಂದ ತೆಗೆದಿಲ್ಲ ಆನೆನ. ಅಲ್ಲ, ಅದು ಬಂದಿದೆ, ಅದೇ ಆಗಿ ಇದು ಮುದ್ದೆ ಕೊಡ್ತಾರೆ ಅಂತ ಹೇಳ್ಕೊಂಡಂತ. ಇವನಿಲ್ಲ, ಮುದ್ದೆ ಕೊಡುವವರಿಲ್ಲ. ಬಟ್ ಅಲ್ಲಿ ಇದ್ದ ಫಾರೆಸ್ಟ್ರು ಬೇರೆ ಯಾರಾದ್ರೂ ಇನ್ನೊಂದನ್ನ ಆನೆಯವ್ರ ಕೈಲೆಲ್ಲ ಕೊಡಿಸಿ ಅದನ್ನು ಬಿಟ್ಟುಬಿಟ್ಟಿದ್ರೆ ಆಗ್ತಿತ್ತು ಇದರಲ್ಲಿ. ನಂದೆಲ್ಲ ಹಳೆ ಫಾರೆಸ್ಟ್ಗಳನ್ನ ಫಸ್ಟೇ ಚೇಂಜ್ ಮಾಡಿಬಿಡ್ತಿದ್ದೆ ನಾನು ಆಗ ಕ್ಯಾಂಪಿನಲ್ಲಿ. ಹಾಗಾಗಿ ಬಂದರೆ ನೀವೇ ಕೊಡಿ, ಏನು ತೊಂದರೆ ಏನಲ್ಲ, ಅದರಲ್ಲಿ ಏನಿಲ್ಲ, ಎಲ್ಲ ಕೊಟ್ಟು ಹೋಗ್ತದೆ ಅದ್ರ ಪಡೆಗೆ ಅಂತ ಹೇಳ್ಕೊಂಡು ಅಂತ. ಸೊ ಅದರದ್ದೊಂದು ಇದಕ್ಕೆ ಬಂತು. ಅಲ್ಲಿ ನೀವು ಕುಡ್ಕೊಂಡು ಟೈಟಾಗಿ ಬಂದವನು ಈ ಫಾರೆಸ್ಟು ಬೈದಿದ್ದಾಳೆ, ನಿನಗೆ ಆನೆದು ರೇಷನ್ ಕೊಡುವ ಟೈಮ್ ಗೊತ್ತಿಲ್ವಾ ನಿನಗೆ? ಬಂದು ಆ ಟೈಮಿಗೆ ಪಾಪ ಎಲ್ಲ ಆನೆ ಹೋಯ್ತು, ಇದೊಂದು ನಿಂತ್ಕೊಂಡು ಉಂಟದು ಇದರಲ್ಲಿ ಅಂತೇಳಿ ಬೈದಿದ್ದಾನೆ. ನೀನು ಯಾರು ನನ್ನ ಕೇಳಕ್ಕೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಂಡು ನೀನು ವರ್ಡ್ ಸಾಯಿಸಿಬಿಡ್ತೀನಿ ಇದೇ ಆನೆ ಕೈಲಿ ಅಂತೆಲ್ಲ ಹೇಳ್ಕೊಂಡು ಇವನು ಆವಾಜ್ ಹಾಕಿದ್ದಾನೆ. ಇವನು ಪಾಪ ಎದುರಿಗೆ ಓಡಿ ಬಂದಿದ್ದಾನೆ ಫಾರೆಸ್ಟು. ಇವನು ಹಿಂದೆ ಎತ್ಕೊಂಡು ಬಂದಿದ್ದಾನೆ ಆನೆನ. ಅವನು ಓಡಿ ಬಂದವನು ಅವನು ಹಿಂಗೆ ಕ್ವಾರ್ಟರ್ಸ್ ಒಳಗೆ ಸೇರ್ಬಿಟ್ಟ ಓಡಿ. ಇವನು ಆ ಡೋರಲ್ಲಿ ನಿಂತ್ಕೊಂಡು ಬಾ ಇಲ್ಲಿ ಎಂಥ ವರ್ಡ್ಸ್ ಅಲ್ಲಿ ಅಂತ ಹೇಳ್ತಾನೆ, ವಲ್ಗರ್ ವರ್ಡ್ಸ್. ಹೊರಗೆ ದಾಟಿ, ಈಗ ನೋಡ್ತೀನಿ ನಾನು ಹೊರಗೆ ದಾಟು ಅಂತ. ಅಷ್ಟರೊಳಗೆ ಇವನು ದಾಟಲಿಲ್ಲ, ಫಾರೆಸ್ಟ್ ಒಳಗೆ ಇದ್ರು. ಈ ಆನೆ ಸಿಟ್ಟು, ಇವನು ಆ ಸಿಗ್ನಲ್ ಎಲ್ಲ ಇರ್ತದೆ ಅವ್ರ ಕೈಲಿ, ಆ ಸಿಗ್ನಲ್ ಕೊಟ್ಟು ತಂದದಲ್ಲ, ಅದಕ್ಕೆ ಸಿಟ್ಟು ಬಂತು. ಇವನು ಮೇವು ಕೊಟ್ಟಿಲ್ಲ ನನಗೆ ಅಂತ ಹಂಗೆ ಡೋರ್ ಹತ್ರನೇ ಕೋಡಲ್ಲಿ ತೆಗೆದು ಇವನಿಗೆ ಕೊಡ್ತು, ಗೋಡೆಗೆ ಸೇರಿಸಿ. ಅಲ್ಲ, ಅಲ್ಲಿಂದ ಆನೆ ಪಾಪ ಇವನು ಚಾರ್ಜ್ ಮಾಡಿ ಇವನ್ನ ಇವನು ಬಿದ್ದಾಗ ರಕ್ತ ಎಲ್ಲ ದಾಟೋದು ಕಾಣ್ತದೆ, ಅದು ಗೇಜ್ ಮಾಡ್ತದೆ. ಅದು ಪಾಪದ ಆನೆ, ದೇವರಂತ ಆನೆ ಅದು. ನಿಜವಾಗಿ ಹೇಳ್ಬೇಕಾದ್ರೆ ಅದರಂತ ಸ್ಪೀಡ್ ನಡೆಯುವ ಆನೆ ಯಾವುದೂ ಇಲ್ಲ. ಈಗ ಅಭಿಮನ್ಯು ಅದು ಹತ್ರ ಬಂದಾಗ ಫೈಟಲ್ಲಿ ಬೀಳ್ತದೆ ಬಿಟ್ರೆ ಬಾಕಿ ಟೈಮಲ್ಲಿ ಇದೆ ಸ್ಲೋ.
ಬಟ್ ಗಜೇಂದ್ರ ಭಯಂಕರ ವಾಕರ್, ಬಹಳ ಸ್ಪೀಡ್ ಹೋಗ್ತದೆ. ಗಂಟೆಗೆ 7 ಕಿಲೋಮೀಟರ್ 8 ಕಿಲೋಮೀಟರ್ ಒಂದೊಂದ್ಸತಿ ಸ್ಪೀಡ್ ಫೋರ್ಸಲ್ಲಿ ಹೋಗುವಾಗ 12 ಕಿಲೋಮೀಟರ್ ಅಲ್ಲಿ ಎತ್ತೀವಿ ಅದನ್ನ. ಅದು ಕಾರ್ಯಾಚರಣೆ ಬರ್ತಿದೆ ಸರ್. ಓ ಭಯಂಕರ. ತುಂಬಾ ಇದೆ. ಹಾ ಅದು ಮುಂಚೆ ಕ್ಯಾಪ್ಟನ್ ಆಗಿದೆಯಾ? ಇಲ್ಲ. ಅಭಿಮನ್ಯು ರೀತಿ ಇಲ್ಲ ಇಲ್ಲ, ಕ್ಯಾಪ್ಟನ್ ಇಲ್ಲ, ಕ್ಯಾಪ್ಟನ್ ಬೇರೆ ಆನೆಗಳು. ಇದು ಕಟ್ಟಿ ಎಳಿಸ್ಲಿಕ್ಕೆ, ಇದು ಮುಂದೆ ಕಟ್ಟಲಿಕ್ಕೆ, ಹಿಂದೆ ಕಟ್ಟಲಿಕ್ಕೆ, ಎತ್ತಲಿಕ್ಕೆ, ಮತ್ತೆ ಇವರು ಆನೆದು ಇದಕ್ಕೆ ಇವರಿಗೆ ಮೆತ್ತದಂಗೆ ಕಾಲಿಗೆಲ್ಲ ಹಗ್ಗ ಕಟ್ಟಲಿಕ್ಕೆ, ಮಾಡಲಿಕ್ಕೆ, ಬಿಚ್ಚಲಿಕ್ಕೆ, ಇಂಥದ್ದು ಕೆಲಸ ಸಪೋರ್ಟಿಂಗ್ ಇದು ಉಂಟಲ್ಲ. ಪ್ಲಸ್ ಇದು ಇಂಪಾರ್ಟೆಂಟ್. ಈಗ ಜಿಗ್ಗು ಕಾಡು ಒಂದೊಂದು ಇದರಲ್ಲಿ, ಮಾಲಂಬಿ ಕಾಡಿನ ಇದರಲ್ಲೆಲ್ಲ ಒಂದು ಸ್ವಲ್ಪ ಅದೊಂದು ಮುಳ್ಳು, ಒಂದು ಕಾಯಿ ಎಲ್ಲ ಆಗ್ತದೆ, ನೂನು ಕಾಯಿ ಅಂತೆಲ್ಲ ಹೇಳ್ತಾರಲ್ಲ, ಅದು ಬಾಡಬೇಕಾದ ಟೈಪು. ಅದು ಭಯಂಕರ, ಅದು ಮೈಗೆ ಮುಖ ಕಾಯಿ ಸಿಕ್ಕಿ ಮಟ್ಟ ಹರಿದು ಬರ್ತದೆ. ಅಂತ ಇದರಲ್ಲಿ ಏನು ಮಾಡ್ತೀವಿ ನಾವು, ಒಂದೊಂದ್ಸತಿ ಆನೆ ಮೇಲೇನು ಹೋಗ್ತೀವಿ. ಆಗ ಹೋಗುವಾಗ ಡಾಟಿಂಗ್ಗೆ ಹೋಗುವಾಗ ಇದು ಗಜೇಂದ್ರ ಮೇಜರ್ ಭಯಂಕರ ಸ್ಪೀಡ್ ತೆಗೆದ್ರೆ ಕಾಡಾನೆಂದಕ್ಕೆ ಅಟ್ಟಿಸ್ಕೊಂಡು ಹೋಗ್ತದೆ ಹೋದಂಗೆ. ಆ ಮುಖ ಕೊಟ್ಟು ಇರ್ತದೆ. ಇದು ನಾವು ಹಂಗೆ ಮೇಲೆ ಬೀಳಲಿಕ್ಕೆ ನಾವು ಇದ್ದೇವಲ್ಲ, ನಾವು ಬಿಡೋದು ಇಲ್ಲ. ಬಟ್ ಅಭಿಮನ್ಯು ಅಂತದ್ರಲ್ಲಿ ಇದು ಮುಖ ಕೊಡೋದ್ರಲ್ಲಿ ಉತ್ತಾರೆ. ಬಟ್ ಆ ಸ್ಪೀಡ್ ಇಲ್ಲ. ಬಟ್ ಅದು ಗಜೇಂದ್ರ ಡಾಟಿಂಗ್ ಎಲಿಫೆಂಟ್ ಅಂತಾನೆ ಹೆಸರು ಮಾಡ್ಬಿಟ್ಟಿದ್ದು. ಅದಕ್ಕೆ ಹೆಂಗೆ ಬೇಕು ಹಂಗೆ ಹತ್ತಿತ್ತು ಆನೆ ಸ್ಪೀಡ್. ಆ ಕಾಡಾನೆಗೆ ಸರಿಯಾಗಿ ಸ್ಪೀಡ್ ಇಲ್ಲ. ಆಗ ನಾವು ಈ ಕ್ಯಾಪ್ಟನ್ ಗಿರಿ ಕೊಟ್ಟಿಲ್ಲ. ಈಗ ಅಂದ್ರೆ ಒಂದಕ್ಕಿಂತ ಒಂದು ಆಗ ಕಾಂಪಿಟೇಟರ್ಸ್ ಇತ್ತು. ಟ್ರಯಲ್ ಅಂಡ್ ಎರರ್ ಅಲ್ಲ, ನಾನು ಸೈಕಾಲಜಿಕಲಿ ಶೋರ್ ಇದ್ರ ಪ್ರಾಬ್ಲಮ್ ಇದೆ. ಸಡನ್ ವಿಡ್ರಾವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ ನಾವು ಮೆಡಿಕಲ್ ಟರ್ಮ್ಸ್ ನಲ್ಲಿ. ಈಗ ಸಿಗರೇಟ್ ಸೇದೋನು, ಈಗ ನನ್ನಂತವನೇ ಫಾರ್ ಎಕ್ಸಾಂಪಲ್, ನಾನು ಹೆಚ್ಚು ಕಡಿಮೆ ಸೇರ್ತಾನೆ ಇರಲಿಲ್ಲ. ಈ ಆನೆ ಹಿಡಿಯೋಕ್ಕೆಲ್ಲ ಸ್ಟಾರ್ಟ್ ಆದ ಸಿಗರೇಟ್ ಸೇರ್ತಾರೆ ಶುರು ಮಾಡಿದೆ. ಆ ಸಿಗರೇಟ್ ಸೇದುವಾಗ ನಾನು ಎಲ್ಲಿ ತಲುಪಿದ 5 ಪ್ಯಾಕೆಟ್ ದಿವಸಕ್ಕೆ 6 ಪ್ಯಾಕೆಟ್ ಎಲ್ಲ ಆಗ್ತಿತ್ತು. ಪ್ಲಸ್ ಈ ಪೋಸ್ಟ್ ಮಾರ್ಟಮ್ ಅವು ಫ್ರೆಶ್ ಆದರೆ ಏನು ವಾಸನೆ ಇರೋದಿಲ್ಲ. ಒಂದು 2-3 ದಿವಸ ಕಳೆದು ಹೋದರೆ ಆನೆದು ವಾಸನೆ ಇತ್ತು. ನಮಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನೊಣ ಗಿಣ ಅದು ಇದು ಈ ಉಸಿರಾಟ ಯಾವ್ದ್ರ ಸಮೇತ ಒಳಗಡೆ ಹೊಟ್ಟೆ ಒಳಗಡೆ ಸೇರ್ಬಿಟ್ಟಿರ್ತದೆ. ಇಲ್ಲ ಕೊಡ್ಲಿಕ್ಕತ್ತಿ ಹೊಡೆಯೋದು. ಸೊ ಆಗ ಏನಾಯ್ತು, ಈ ನೊಣ ಗಿಣ ಎಲ್ಲ ಆಗ್ಬಿಟ್ರೆ ವಾಸನೆಗೆ ಸಿಗರೇಟ್ ಒಳಗೆ ಇನ್ನಲೇಷನ್ ಕಡಿಮೆ. ಬಟ್ ಅದೊಂದು ಫ್ರೀಕ್ವೆನ್ಸಿ ತಗೊಳ್ಳೋದು, ಉರ್ಬೋದು, ಆ ವಾಸನೆನ ಸಹಿಸ್ಕೊಳ್ಳೋಕ್ಕೆ, ಕಾಂಟ್ರಾಕ್ಟ್ ಮಾಡೋಕ್ಕೆ, ಹಂಗೆ ನನಗೆ ಸಿಗರೇಟ್ ಭಾಳ ಬೇಕಾಗಿತ್ತು ಸಿಕ್ಕಾಪಟ್ಟೆ. ಸೊ ಅದನ್ನೀಗ ನಾನು ಬಿಡ್ಲಿಕ್ಕೆ ಎಷ್ಟು ಕಷ್ಟಪಟ್ಟೆ ಅಂತ ಹೇಳಿದ್ರೆ, ಒಂದು ಫೈನಲಿ ಈ ರೀತಿ ನಾನು ಎಕ್ಸಾಮ್ ಬಿಡ್ಲಿಕ್ಕೆ ಆಗೋದಿಲ್ಲ. ಮಾರನೇ ಬೆಳಿಗ್ಗೆ ಮಲಗಿ ಆರಾಮಲ್ಲಿ ಅದೇ ಎದ್ದು ಬಂದಿದೆ. ಅವತ್ತಿಂದ ಒಂದು 1.5 ತಿಂಗಳು ಸ್ವಲ್ಪ ಕಡಿಮೆ ಮಾಡ್ತಾ ಬಂದೆ. ಅಲ್ಲಿಂದ ಒಂದು 6 ತಿಂಗಳಿಗೆ ಒಂದ್ಸತಿ ಇನ್ನೆಲ್ಲಾದ್ರೂ ಹಿಂಗೆ ನಮ್ಮ ಕ್ಯಾಪ್ಚರಿಗೆಲ್ಲ ಬಂದಾಗ ಆಗೆಲ್ಲ ಕೊಡ್ತಿದ್ದೆ. ಅಂದ್ರೆ ಆಗೆಲ್ಲ ಆಫೀಸರ್ಸ್ ಹಂಗಿದ್ರಿ ಎಂತದ್ದು ಇದೆ ಸುಮಾರು ಆನೆಗಳಿದೆ. ಇನ್ನೊಂದು ಇಲ್ಲಿ ಹಿಡಿದು ಒಂದು ಅದ್ರದ್ದು ಹೆಸರಲ್ಲಿ ಈಗ ಮರ್ತೋಯ್ತಪ್ಪ ನಾನಾಗ. ಇವರಿಂದ ಇಲ್ಲಿ ಮಾಲಂಬಿ ಹತ್ರ ಒಂದು ರಾತ್ರಿ ಟೈಟ್ ಆಗಿ ಬಂದು ರೋಡ್ ಸೈಡ್ ಇದೆ ಒಂದು ಬಾವಿ, ನೀರು ಕುಡಿಯೋಕೆ ಅಂತ ಹೇಳಿ ಲೆಕ್ಕ ತಪ್ಪಿ ಇದಾಗ ಬಾವಿಗೆ ಬಿದ್ದೋಯ್ತು. ಹತ್ಲಿಕ್ಕೆ ಆಗಲಿಲ್ಲ. ಬೆಳಿಗ್ಗೆ ಹೋಗಿ ಬೆಳಗಿನ ಸರಾಯಿ ಕಡಿಮೆ ಆದಮೇಲೆ ಇದು ಒದ್ದಾಡಿ ಒಂದು ಕೋಡನ್ನೆಲ್ಲ ಮುರಿದು ಎಲ್ಲ ಮಾಡಿ ಟ್ರೈ ಮಾಡಿದೆ, ಹತ್ಲಿಕ್ಕಾಗಿಲ್ಲ. ಇನ್ನು ಹೋಗಿ JCP ಎಲ್ಲ ತರಿಸಿ, ಆಗ JCP ಇಲ್ಲ ಇನ್ನು. ಅದು ನಮಗೆ ಮುಖ ತಗೊಂಡು ಬರೋದು ಅಲ್ಲಿ ಏನಾದರೂ ಒಂದು ಮಾಡಕ್ ಹೋದರೆ. ಸೊ ಇದರಲ್ಲಿ ಸೊಂಡ್ಲಾಕಿ ಎಳೆಯಕ್ಕೆ ನೋಡೋದು, ಇದು ಮಾಡೋದು, ಅದು ಮಾಡೋದು, ಏನು ಮಾಡ್ಲಿಕ್ಕಾಗಲಿಲ್ಲ. ಕೊನೆಗೆ ನಮ್ಮ ಇಲ್ಲಿಂದ ಪುನಃ ಲಾರಿ ಕಳಿಸಿ ಅಭಿಮನ್ಯುನ ಮತ್ತೆ ಇನ್ಯಾವುದೋ ಒಂದು ಆನೆನ ತಗೊಬಂದು ಲಂಬೋದರ ಅಂತ ಇಲ್ಲಿದ್ದು ಇದರಲ್ಲಿ, ಅದು ಒಳ್ಳೆ ಚಾರ್ಜ್ ಮಾಡೋದು ಆನೆ ಲಂಬೋದರ, ಅದನ್ನ ಎಲ್ಲ ತರಿಸಿ ಅದನ್ನ ಅದಕ್ಕೆ ಕೋಡ್ ಕೊಡಿಸಿ ಹಿಂಗೆ ನಿಲ್ಲಿಸಿ, ಇನ್ನು ಅಲ್ಲಿಂದ ಮ್ಯಾನ್ಯುಯಲಿ ಹಾರೆ ಗಿರೆ ಹಾಕಿ ಇದನ್ನ ಇದು ಮಾಡಿ ತಳಿಸಿ ಮಣ್ಣನ್ನೆಲ್ಲ ಇದು ಬಿಟ್ಟು ಒಂದು ಸ್ಲೋಪ್ ಕೊಟ್ಟು ಅಲ್ಲಿಂದ ಮೇಲೆ ಹತ್ತಿರೋದು. ಹೀಗೆ ಇರ್ತದೆ ಸುಮಾರು ಆನೆಗಳು. ಈಗ ತಂದ ಫಸ್ಟ್ ದಿವಸದಿಂದ ಬಂದಂಗೆ ಈಗ ಅದೇ ಫಸ್ಟ್ ಹಿಡ್ಕೊಂಡು ಬಂದದ್ದು ನೀವು ಹೇಳೋದು ಇದಲ್ಲ ನಿಮ್ಮ ಹೆಸರಿನಲ್ಲಿ. ಈಗದ ಹೆಸರು ಹೇಳ್ಬಿಡ್ತೀನಿ ನಾನು. ಸೀಗೆಗೂಡ ಕರಡಿಯ ಬದಲು ಒಂದು ಬಬ್ರವಾಹನ, ಒಂದು ಇನ್ನೊಂದು ರಾಜನ್. ರಾಜೇಂದ್ರ ಅಂತ ಹೇಳ್ತೀವಿ. ರಾಜೇಂದ್ರ ಅಲ್ಲ, ರಾಜನ್ ಅಂತ. ನೈತಿಕ ಫಸ್ಟ್ ಆನೆಗಿದ್ದೆ ರಾಜನ್ನಿಗೆ, ಕರಡಿ ಬಬ್ರವಾಹನ. ಎರಡನೇ ನನಗೆ ಗೊತ್ತೇ ಇಲ್ಲ. ಹಾಕುವಾಗ ಸ್ವಲ್ಪ ಹೊತ್ತು ರಿಸ್ಕ್ ಅಲ್ಲೇ ಹಾಕಿದ ಅದನ್ನ. ನೀರ್ ಹಾಕ್ತಿವಿ ಒಳಗೆ, ಕಾಲು ಒಳಗಡೆ ತಕೊಂಡ್ಮೇಲೆ ನೀರ್ ಹಾಕ್ತಿವಿ. ಸಡೇಷನ್ ಎಲ್ಲ ಅದು ಇಳಿಬೇಕಲ್ಲ, ನೀರು ಇದೆಲ್ಲ ಹಾಕಿ ಇದು ಮಾಡಿ
ಇದಾಗ್ತದೆ. ಬಹಳ ಅಗ್ರೆಸಿವ್ ಇತ್ತು. ರಿಕವರ್ ಆದ್ಮೇಲೆ ಮೇಲೆ ಗೆಲ್ಲೆಲ್ಲ ಹತ್ಬಿಟ್ಟಿತ್ತು, ಮುಂಡಿನಲ್ಲಿ ಎತ್ತಿ ಸ್ವಲ್ಪ ಇದು ಆಗಿದ್ರೆ ಹೊರಗೆ ದಾಟೋ ಲೆಕ್ಕಾಚಾರಕ್ಕೆಲ್ಲ ತಲುಪಿತ್ತದು. ಇನ್ನು ಪುನಃ ಎಕ್ಸ್ಟ್ರಾ ಪುಂಡು ರಾತ್ರಿ ತರಿಸಿ ಅದಕ್ಕೆ ಮೇಲೆ ಹಾಕಿ ಇನ್ನೊಂದು ಮುಂಡ ಅದ್ರದ್ದು ಮೇಲೆ ಹೈಟಿಗೆ ಇನ್ನೊಂದು ಮುಂಡ ಹಾಕಿ ಅಲ್ಲಿಂದ ಅದನ್ನೆಲ್ಲ ಹಗ್ಗದಲ್ಲಿ ಚೆನ್ನಾಗಿ ಬಿಗಿದು ಕಟ್ಟಿ ಎಲ್ಲ ಟೈಟ್ ಮಾಡಿ ಅಲ್ಲಿಂದ ಇನ್ನು ಇದಕ್ಕೆ ಪುನಃ ಇನ್ನು ಇಂಜೆಕ್ಷನ್ ಹಾಕೋದು ಬೇಡ, ಇದು ಇಷ್ಟು ಇಂಜೆಕ್ಷನ್ ಸಾಕು ಇರೋದು, ಅದು ಬಿಟ್ಟೋಗಿದೆ ಈಗ, ಇನ್ನು ಇಂಜೆಕ್ಷನ್ ಹಾಕೋದು ಬೇಡ, ಇನ್ನು ಅದನ್ನು ಸೈಕಾಲಜಿಕಲಿ ಕಂಟ್ರೋಲ್ ಮಾಡುವ ಅಷ್ಟೇ. ಜೊತೆ ನಮ್ಮ ಅಲ್ಲಿ ಇನ್ನೊಂದು 2 ಆನೆ ಮಸ್ತಿಯಲ್ಲಿ ಬಂದದಿತ್ತು, ಮದಕ್ಕೆ ಬಂದದ್ದು. ತಗೊಂಡು ಅದನ್ನು ಕಟ್ಟಿ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರ್ತದೆ ಅದ್ರ ವಾಸನೆಗೆ ಹೇಳಿ ಆ ಆನೆ ಅದಕ್ಕೆ ಡೌನ್ ಆಗಿತ್ತು. ಸ್ಟ್ರಾಂಗ್ ಇರೋದು ಅಂತ ಗಲಾಟೆ ವೈಸ್ ಸ್ವಲ್ಪ ಕರಡಿನೇ ಇದಿದ್ದದು, ಬಟ್ ಎರಡನೇದೇನಂತ ಪ್ರಾಬ್ಲಮ್ ಏನು ಕೊಟ್ಟಿಲ್ಲ ಅದು. ವೆರಿ ಸೆಕೆಂಡ್ ಡೇ ನಾನು ಹೋಗಿ ಇದು ಕುಸುರೆ ಅಂತ ಹೇಳಿ ಕೊಡುವಾಗ, ಬಟ್ ಬಾಯಿ ಕೊಡ್ಲಿಕ್ಕೆ ತಗೊಂಡಿಲ್ಲ, ಸೊಂಡ್ಲಾಗ್ತಾ ಇತ್ತು, ನಮ್ಮನ್ನ ಎಳಿಲಿಕ್ಕೆಲ್ಲ ಇದು ಮಾಡ್ತಾ ಇತ್ತು. ಆ ಡಿಸ್ಟೆನ್ಸ್ ಅಲ್ಲಿ ಕೊಡುವಾಗ ಸೊಂಡ್ಲಿನಿಂದ ಸಿಟ್ಟಲ್ಲಿ ಇದನ್ನ ಇಸ್ಕೊಳ್ತಿತ್ತು, ಇಸ್ಕೊಂಡು ಬಾಯಿಗೆ ಹಾಕೋದು ತಿಂತಾ ಇತ್ತು ಇದು ಮಾಡಿ. ಬಬ್ರುವಾಹನ ನೀವೊಂದು ಇಂಟರ್ವ್ಯೂ ಹೇಳಿದ್ರಿ ಇದ್ರ ಬಗ್ಗೆನೆ, ಇನ್ನೊಂದು 1.5 ತಿಂಗಳಲ್ಲಿ ರೆಡಿ ಮಾಡ್ತೀವಿ ಅಂತ. ನಾನು ಅಂದಾಜು ಇನ್ನೀಗ ಮಳೆ ಗಿಳೆ ಬರೋದು ಇದೆಲ್ಲ ನಾವು ನಿಂತ್ಕೊಳ್ಬೇಕು. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ನಾವು ಈಗ ಅದಕ್ಕೆ ಕಲಿಸೋ ಸ್ಟೇಜ್, ಈಗ 1ನೇ ಕ್ಲಾಸು 2ನೇ ಕ್ಲಾಸು 3ನೇ ಕ್ಲಾಸ್ ಅಂತ ಹೇಳಿದಾಗ ಒಂದೊಂದು ಸ್ಟೇಜ್ ಇದೆ ಕಲಿಕೆಯಲ್ಲಿ. ಈಗ 1ನೇ ಕ್ಲಾಸಲ್ಲಿ ಕಲಿಸಿದ್ರೆ 2ನೇ ಕ್ಲಾಸಲ್ಲಿ ಕಲಿಸೋದಿಲ್ಲ, ಇನ್ನೊಂದು ಕಲಿಸ್ಬೇಕು. ಸೊ ಹಂಗೆ ಈ ಸ್ಟೇಜಿನಲ್ಲಿ ಅದಕ್ಕೆ ಈಗ ಮನ್ಸ ಒಂದು ಅದರದ್ದು ಹಳೆ ಜ್ಞಾನ, ಅಲ್ಲಿ ಮನ್ಸನ ಕುಂದಿರ್ಬೋದು, ಅಲ್ಲ ಕಾಡಿನಲ್ಲಿ ಇದ್ದಿರ್ಬೋದು. ಸೊ ಮನ್ಸನ ಮೇಲೆ ಅದಕ್ಕೆ ಏನು ತಲೆಯಲ್ಲಿ ಒಪಿನಿಯನ್ ಇತ್ತು, ಏನು ಭಾವನೆಗಳಿತ್ತು, ಅದೇ ಸ್ವಲ್ಪ ಎರೇಸ್ ಆಗ್ತಾ ಹೋಗಿರ್ತದೆ. ಬೆಲ್ಲ ಕೊಡ್ತಾರೆ, ಇದು ಕೊಡ್ತಾರೆ, ತಿಂಡಿ ಇದೆ, ಬಾಕಿ ನಮ್ಮ ಸಾಕಿದಾನೆಗಳೆಲ್ಲ ಬರೋದು, ಇದು ಮಾಡೋದು ಎಲ್ಲ ನೋಡ್ತದೆ. ಸೊ ಇಲ್ಲಿ ಉಂಟು, ನನ್ನ ಜಾತಿಯವರು ಇಲ್ಲಿ ಇದ್ದಾರೆ, ಅದ್ರ ಮೇಲೆ ಕೂತಿದ್ದಾರೆ, ಅದರ ಅಬ್ಸರ್ವೇಷನ್ ನಮ್ಗೆ ಚೆನ್ನಾಗಿರ್ತದೆ, ಎಲ್ಲ ನೋಡ್ತಾ ಇರ್ತದೆ ಅದು. ಇದೆಲ್ಲ ಮಾಡ್ತಾರೆ. ಹೋಗುವಾಗ ನಾನು ಇಂಥದ್ದೆಲ್ಲ ಮಾಡ್ಬೇಕು ಕಾಣುತ್ತದೆ ಮುಂದಕ್ಕೆ. ಸೊ ನಾನು ಇನ್ನು ಗಲಾಟೆ ಮಾಡಿ ಏನೂ ಆಗೋದಿಲ್ಲ. ಸೊ ಅದರದ್ದು ಮನಸ್ಸದ ಒಂದು ಭಾವನೆಯಲ್ಲಿ ಅದು ಬರ್ತದೆ. ಅದಕ್ಕೆ ಕರೆಕ್ಟಾಗಿ ನಾವು ಅದಕ್ಕೆ ಆಕ್ಟ್ ಆಗಬೇಕು. ಸೊ ಅದ್ರ ಪ್ರಕಾರ ನಾನು ಈ ಎಲ್ಲ ಆನೆಗಳನ್ನು ಈಗ ನನ್ನ ಪೀರಿಯಡ್ನಲ್ಲಿ 20 ದಿವಸಗಳ ಹೊರಗೆ ತೆಗೆದುಬಿಟ್ಟಿದ್ದೀನಿ. ಅದೊಂದು ವಿಕ್ರಮ ಅಂತೇಳಿ ಆನೆನ ಪಟ್ಟದ ಆನೆಯಾಗಿ ಎಲ್ಲ ಕೆಲಸ ಮಾಡ್ತಿತ್ತಲ್ಲ, ಹೆಚ್ಚು ಕಡಿಮೆ 2.5 ತಿಂಗಳು ನಾನು ಫಿಲ್ಮ್ ಶೂಟಿಂಗ್ ಕಳಿಸಿದ್ದೀನಿ ಶಿವಮೊಗ್ಗಕ್ಕೆ, ಆ ವಿಕ್ರಮ ಆನೆನ. ಸೊ ಹಾಗೆ ನಾವು ಅದಕ್ಕೆ ಎಷ್ಟು ಕಾನ್ಸ್ಟೆಂಟ್ ಅಟೆನ್ಷನ್ ಕೊಡ್ತೀವಿ, ಆ ರೀತಿ ಅದು ಚೇಂಜ್ ಆಗ್ತಾ ಬರ್ತದೆ. ಆ ರೀತಿ ಅದನ್ನ ಈಗ 1 ದಿವಸ 2 ದಿವಸಕ್ಕೆ ಸೊಂಡ್ಲು ಸಣ್ಣ ಬಿದಿರು ಕೋಲಲ್ಲಿ ಸೊಂಡ್ಲು ಹಾಕುವಾಗ ಅದ್ರ ತುದಿಗೆ 2 ಕೊಟ್ಟಾಗ ಅದಕ್ಕೂ ಇದಾಗಲೂ ಉರಿ ಆಗ್ತದೆ ಸೊಂಡ್ಲು ತುದಿಗೆ. ಆಮೇಲೆ ಬಾಯಿ ಮುಚ್ಕೊಂಡು ಸೊಂಡ್ಲು ಹಾಕೋದು ಬಿಡ್ತು. ಸೊ ಅಲ್ಲಿಂದ ಕೊಡ್ಲೇಬೇಡಿ, ಬಾಯಿಗೆ ಕೊಡಿ, ಸೊಂಡ್ಲಿ ಕೊಡೋದು ನಿಲ್ಲಿಸಿ ಅಂತ. ಅದೆಲ್ಲ ಹಳೆ ಕಥೆಗಳಿವ್ರೆ, ಇದೆಲ್ಲ ಇಲ್ಲ. ಹಳೆಯವರು ಅವ್ರವ್ರೇನೋ ಆಡಾಡ್ಕೊಂಡು ಇದು ಮಾಡ್ಕೊಂಡು ಆ ಮೇಯೆಲ್ಲ ಒರೆಸುವಾಗ, ಅದು ಸ್ನಾನಕ್ಕೆ ನೀರಿಗೆಲ್ಲ ತಗೊಂಡು ಹೋಗುವಾಗ ಇದು ಮಾಡ್ತಾರೆ. ಬಟ್ ಈಗ ಅದೆಲ್ಲ ಹೋಯ್ತು. ಈಗ ಇದು ಯಂಗ್ಸ್ಟರ್ಸ್ ಹಂಗೆ ಈಗದ ಹುಡುಗರು ಸ್ವಲ್ಪ ಅಲ್ಲಿ ಇವನೇ ವಸಂತ, ಇವರೇ ಸ್ವಲ್ಪ ಇರೋರು ಹಳೆ ಜಮಾನದ್ದು ಅಪ್ಪನ ಜೊತೆಲಿ ಕೆಲಸ ಮಾಡಿ ಇರುವಂತ ಮಕ್ಕಳು ಇದರಲ್ಲಿ. ಇನ್ನು ಇವರಿಬ್ಬರಲ್ಲೆಲ್ಲ ಪಾಪ ಇವನಿಗಿಂತ ಅರ್ಜುನ ಆನೆಗೆ ಒಂದು ಮಾಸ್ತಿ ಅಂತ ಹೇಳೋ ಮಾವುತಂದು ರಿಟೈರ್ಡ್ ಆದ ಒಂದು ಮಗನೇ ಇದ್ದ ಹುಡುಗ, ಕುದುರೆ ಕುಣಿಸಿದಂಗೆ ಕುಣಿಸ್ತಿದ್ದ ಆನೆನ. ಅಣ್ಣಪ್ಪ. ನಾನು ಯಾವ ಈ ಮಾರ್ಜಿನಲ್ ಮಿನರಲ್ದು ಡಿಫಿಷಿಯನ್ಸಿ ಇದ್ರೆ, ಇದು ಬಂದ್ರೆ ಎಲ್ಲ ಎಂತೆಲ್ಲ ಪ್ರಾಬ್ಲಮ್ಸ್ ಉಂಟು ಎಲ್ಲನ ವೆರಿಫೈ ಮಾಡಿ ಎಲ್ಲ ರೋಲ್ ಔಟ್ ಮಾಡ್ಕೊಂಡು ಬಂದೆ. ಯಾವುದರಲ್ಲೂ ಏನೂ ಕಾಣೋದಿಲ್ಲ. ತಿನ್ನೋದು ಚೆನ್ನಾಗಿ ತಿಂತದೆ, ಲದ್ದೆ ಹಾಕೋದು ಲದ್ದೆ ಆಗ್ತದೆ, ಆನೆ ಮೈ ಇಳಿತಾನೂ ಇಲ್ಲ, ಏನೂ ಇಲ್ಲ. ಇನ್ನು ಪುನಃ ಬ್ಲಡ್ ಟೆಸ್ಟಿಗೆ ಕೊಟ್ಟೆ, ಬ್ಲಡ್ ಟೆಸ್ಟ್ ರಿಸಲ್ಟ್ ನೋಡಿದೆ, ಎಲ್ಲ ಪ್ಯಾರಾಮೀಟರ್ಸು ನಾರ್ಮಲ್, ಏನೂ ಇದರಲ್ಲಿ ಸಿಸ್ಟಮಲ್ಲಿ ಏನೂ ಕಾಣೋದಿಲ್ಲ. ಎಂಥದ್ದು ಇದಕ್ಕೆ ಏನೂ ಇಲ್ಲ. ಡಾಕ್ಟರಿಗೆ ಈ ಕುರುಬುರದೆಲ್ಲ ಇರ್ತದೆ ಸ್ವಾಮಿ, ಅದು ಅಲ್ಲಿ ಆ ಅಮ್ಮಳೆ ದೇವ್ರದ್ದು ಅವ್ರದ್ದು ಏನೋ 108 ದೇವರು ಹೇಳ್ತಾರೆ ಅವರು, ಅದಕ್ಕೆ ಒಂದು ಕೋಳಿ ಹರಕೆ, ಇದಕ್ಕೊಂದು ಇದು ಮಾಡ್ಕೊಳ್ತೀವಿ, ಅದು ಮಾಡ್ಕೊಳ್ರಪ್ಪ ಅಂತ ಹೇಳ್ಕೊಂಡು ಇದು ತಿಂಗಳಾನುಗಟ್ಟಲೆ ಇದೇ ಗತಿ ಆಯಿತು. ಯಾವಾಗಲೂ ಇದೆ, ಆನೆ ತಗೊಂಡು ಹೋಗೋದು, ಏಳಿಸೋದು, ಪುನಃ ತಗೊಂಡು ಬರೋದು, ಇದಾಗಿ ಕೊನೆಗೆ ನನಗೂ ಅಷ್ಟೇ ನನಗೂ ಸಾಕಾಗೋಯ್ತು. ಇದು ಯಾವಾಗಲೂ ಇದೇ ಕೆಲ, ಇದೇನು ಸಹಾಯಕ್ಕಾಗಿ ಬಂತ ನನ್ನ ಹತ್ರ, ಏನು ಮಾಡಲಿ ಅಂತೇಳಿ ಹೈ ಡೋಸ್ ಬಿ ಕಾಂಪ್ಲೆಕ್ಸು ಹಾಕಿ ನೋಡಿದೆ, ಈವನ್ ಮುದ್ದೆ ಒಳಗಡೆ ಟಾನಿಕ್ ಗಿನಿಕ್ ಎಲ್ಲ ಹಾಕಿ ನೋಡಿದೆ. ಹೊಟ್ಟೆ ಅಷ್ಟು ಆದರೂ ಅದು ತಿನ್ನಬೇಕು, ತಿನ್ನೋದು ನಿಂತಿಸ್ಬಿಟ್ರೆ ಹೋಯ್ತು.
ಈ ಎಫರ್ಟ್ ಅಂಥೇಳಿ ಅದನ್ನು ತಿನ್ನೋದನ್ನು ಕಡಿಮೆ ಮಾಡಲಿಕ್ಕೆ ಬಿಟ್ಟಿಲ್ಲ ಇದು ಮಾಡಿ. ಫೈನಲಿ ಅದು ಹಂಗೆ 3-4 ತಿಂಗಳು ಕಳೆದೋಯ್ತು ಹಂಗೆ. ಅಷ್ಟವರೆಗೆ ನಾನು ಯೂಶಲಿ ಡಿಸೆಂಬರ್ಗೆ ಎಲ್ಲ ಮಾಲೆ ಹಾಕ್ತೀನಿ, ಶಬರಿಮಲೆ ಹೋಗ್ತೀನಿ. ಜ್ಯೋತಿಗೆ ಹೋಗೋದು, ನಾನು ಹೋಗ್ತಿದ್ದೆ, ನಾನು 24 ವರ್ಷ ಹೋಗಿದ್ದೀನಿ ಶಬರಿಮಲೆಗೆ ಇದರಲ್ಲಿ. ಸೊ ಆ ಟೈಮ್ ಬಂತು ಶಬರಿಮಲೆಗೆ, ನಾನು ಶಬರಿಮಲೆಗೆ ಹೋದೆ. ಹೋಗುವಾಗ ಇದ್ರ ಹೆಸರಿನಲ್ಲಿ ಸ್ವಾಮಿ ಒಂದು ಸತಿ ಸ್ವಾಮಿ ಇದ್ರ ಕಾಯಿಲೆ ಏನು ರೋಗ ಏನು ಇದಕ್ಕೆ ಏಕೆ ಹೇಳೋದಿಲ್ಲ ಅಂತೇಳಿ ಅದರ ಹೆಸರಿನಲ್ಲೂ ಒಂದು ತುಪ್ಪ ತೆಂಗಿನಕಾಯಿ ಬೇರೆ ತುಂಬಿಸ್ಬಿಟ್ಟು ಅದನ್ನು ತಗೊಂಡು ಹೋದೆ. ನಾನು ಶಬರಿಮಲೆಗೆ ಹೋಗಿ ವಾಪಸ್ ಬಂದು ಇದು ಮಾಡಿ 1 ತಿಂಗಳು ಕಳೀತು, 1.5 ತಿಂಗಳು ಕಳೀತು. ಇದು ಆನೆ ಬರೀ ಹಿಂಗೇನೆ. ಸೊ ಅಯ್ಯಪ್ಪ ಸ್ವಾಮಿ ಕೈ ಕೊಟ್ಟು ಎಲ್ಲ ಪಳಗಿತ್ತು. ಮಾವತರು ಹೋಗೋದು ಅದೆಲ್ಲ ಏನೆಲ್ಲ ಎಲ್ಲ ಇದು ಬೇಡಿ ಎಲ್ಲ ಬಿಚ್ಚಿ ಚೈನ್ ಮಾತ್ರ ಹಾಕೊಂಡು ತಗೊಂಡೆಲ್ಲ ಬರೋರು. ಆದ್ರೆ ರಾತ್ರಿ ಮನೆಗಿದ ಮೇಲೆ ಬೆಳಿಗ್ಗೆ ಹೇಳೋದಿಲ್ಲ, ಅದಾಗಿ ಹೇಳೋದೇ ಅದೊಂದೇ ಇದು. ಸೊ ಇದು ಈ ಸೈಕಾಲಜಿಕಲ್ ಅಪ್ಸೆಟ್ ನನಗೆ. ಕೊನೆಗೆ 1.5 ತಿಂಗಳಾದ ಮೇಲೆ ಪುನಃ ಇನ್ನೊಂದು ಸ್ವಲ್ಪ ಆನೆ ಬಂದಿದೆ, ಅದನ್ನ ಹಿಡಿಬೇಕು, ಹೋಗಿ ಒಂದ್ಸತಿ ನೋಡಿ ಬನ್ನಿ ಅಂತ ಅರಣ್ಯ ಭವನದಿಂದ ಮೆಸೇಜ್ ಬಂತು. ಸರಿ ಅಂತ ನಾನು ಜೀಪ್ ತಗೊಂಡು ಹೋದೆ ಅಲ್ಲಿಗೆ, ಅದೇ ಉಂಬಳಿ ಬೆಟ್ಟಕ್ಕೆ. ಆ ಉಂಬಳಿ ಬೆಟ್ಟಕ್ಕೆ ಹೋಗ ಜನಾರ್ದನ ಹಳ್ಳಿ ಉಂಟು, ಗೊತ್ತುಂಟಲ್ಲ. ಆ ಜನಾರ್ದನ ಹಳ್ಳಿ ದಾಟಿ ಉಂಡೆಬೆಸ್ತರ ಕಾಲೋನಿ ಎಲ್ಲ ಮಾಡಿದ್ರು. ಆ ಕಾಲೋನಿಗೆ ಹೋಗುವಾಗ ಅಲ್ಲಿ ಎಡಜ್ಜಲ್ಲಿ ಒಂದು ಕಲ್ವರ್ಟ್ ಇದೆ. ಆ ಕಲ್ವರ್ಟ್ ಆದಮೇಲೆ ಫಾರೆಸ್ಟ್ ಪ್ಯಾಚ್ ಸ್ಟಾರ್ಟ್ ಆಗ್ತದೆ. ಆ ಫಾರೆಸ್ಟ್ ಪ್ಯಾಚ್ ಸ್ವಲ್ಪ ಹೋದಲ್ಲಿ ಮುಂದೆ ಹೋದರೆ ಎಡಗಡೆ ಬುಂಡೆಬೆಸ್ತರ ಕಾಲೋನಿ. ಇದರಲ್ಲಿ ಅವರಿಗೆ ಮನೆ ಎಲ್ಲ ಕಟ್ಟಿಸಿಕೊಟ್ಟಿದ್ರಲ್ಲ ಆ ಕಡೆ. ಆ ಕಾಲೋನಿಯಲ್ಲಿ ಅಲ್ಲ ಕಲ್ವರ್ಟ್ ಅಲ್ಲಿಗೆ ತಲುಪುವಾಗ ಒಂದು ಮುದುಕ ವಯಸ್ಸಾದವರು, ಅವನು ಅಲ್ಲೇ ನಾವು ಇದು ಮಾಡುವಾಗ ಇವನು ಬರೋದು, ಈ ಆನೆ ನೋಡೋದು, ಏನೋ ಅವರೇ ಯೋಚನೆ ಮಾಡ್ಕೊಳ್ಳೋದು. ಬಾಕಿ ಎಲ್ಲ 5-6 ಆನೆ ಕಟ್ಟಿ ಹಾಕಿದ್ದು, ಅದನ್ನೆಲ್ಲ ಅಚ್ಚು ಗಮನ ಹರಿಸೋದಿಲ್ಲ. ಇವ್ರ ಹತ್ರ ನಿಂತ್ಕೊಂಡು ಹಂಗೆ ಮಾಡೋರು ಇದೆಲ್ಲ ನಂದೊಂದು ಅಬ್ಸರ್ವೇಷನ್ ಆಗ್ಲೇ ಇತ್ತು ನನಗೆ. ಎಲ್ಲ ಯಾರು ಬಂದರೆ ಯಾರದು, ಏನ್ ಮಾಡ್ತಾನೆ ಅವನು, ಇದನ್ನೆಲ್ಲ ಅಬ್ಸರ್ವ್ ಮಾಡೋದೆಲ್ಲ ಒಂದು ಇತ್ತು ನನಗೆ ಇದರಲ್ಲಿ. ಸೊ ಹಾಗೆ ಈ ಮುದುಕನ ನನಗೆ ಸ್ವಲ್ಪ ಫೆಮಿಲಿಯರ್. ಸೋಡಾ ಗ್ಲಾಸ್ ಹಾಕೊಂಡು, ಅಂದ್ರೆ 12 ವಯಸ್ಸಾಗಿದೆ, ಈಸ್ ಆಲ್ಮೋಸ್ಟ್ ಅರೌಂಡ್ 80+. ಆ ಪಟಾಪಟಿ ಚಡ್ಡಿ ಅದು ಹಾಕೊಂಡು, ಒಂದು ಬನೀನು ಹಾಕೊಂಡು, ಆ ಕನ್ನಡಕ ಹಾಕೊಂಡು, ನಾವು ತಲೆಗೆ ಒಂದು ಮುಂದಷ್ಟು ಇಟ್ಕೊಂಡು ಹಂಗೆ ಬರೋರು ಅವರು. ಫಸ್ಟ್ ಒಂದು ಹಿಂಗೆ ಮಾಡಿ ಕಾಲ್ ಮಾಡಿದ್ದ ನಾವು ಇದರಲ್ಲಿ. ಈ ಕಡೆಗೆ ಈ ಎಲ್ಲ ತೆಗೆದು ಈ ಕಡೆ ಇದರಲ್ಲಿ ಅದು ಅಲ್ಲಿತ್ತು. ಸೊ ಇವರು ಫಸ್ಟ್ ಹೋಗೋದು ಅದರ ಇದ್ರೆ ನಿಂತ್ಕೊಂಡು ಯೋಚನೆ ಮಾಡ್ಕೊಂಡು ಅದನ್ನೇ ನೋಡೋದು. ಇವರು ಇದೆಲ್ಲ ಮಾಡ್ತಿದ್ರು. ಅದೊಂದು ಅಬ್ಸರ್ವೇಷನ್. ಈ ಮುದುಕನ ನನಗೆ ಹಂಗೆ ಅವರು ನಾನು ಮಾತಾಡಿ ಏನು ಪರಿಚಯ ಇರಲಿಲ್ಲ, ಬಟ್ ನಾನು ಫೆಮಿಲಿಯರ್. ಡೈಲಿ ಬರ್ತದಪ್ಪ ಮುದುಕ ಇದರಲ್ಲಿ. ಅಲ್ಲಿಂದ ಆ ಮುದುಕ ಅಲ್ಲಿ ಕೂತಿದ್ರು. ಸರಿ, ನನ್ನ ಜೀಪ್ನಲ್ಲೇ ನಿಲ್ಸಿದೆ, ಇಳಿದ್ಬಿಟ್ಟು ಏನೋ ಜೋರೆ ಹೇಗಿದ್ದೀರಾ ಅಂತ ಹೇಳೋ. ಈಗ ಅಜ್ಜ ಅವರು ಹಿಂಗೆ ಕಲ್ಲೋಟಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಅವರು ಮುಖ ಎತ್ತಿ ಸೋಡಾ ಗ್ಲಾಸಲ್ಲಿ ಹಂಗೆ ನನ್ನ ನೋಡಿದ್ರು. ನೋಡ್ಬಿಟ್ಟು ಯಾರು ನೀವು ಅಂತ ಹೇಳಿದ್ರು. ನಾನು ಅದೇ ನಾನು ಕಳೆದ ಸತಿ ಇಲ್ಲಿ ಆನೆ ಹಿಡಿದೆ ಅಲ್ಲ ಆ ಡಾಕ್ಟ್ರು ಅಂತ ಹೇಳಿದೆ. ಅವ್ರಿಗೊಂಥರ ಬೇಸರದಲ್ಲಿ ತಲೆ ಬಗ್ಬಿಟ್ರು ಇದರಲ್ಲಿ. ಡಾಕ್ಟ್ರು ಅಂತ ಹೇಳಿದ ಕೂಡಲೇ ನಾನು ಪುನಃ ಕೇಳಿದೆ, ಅಲ್ಲ ಜವ್ರೆ ಯಾಕೆ ಡಾಕ್ಟ್ರು ಅಂತ ಹೇಳಿದಂಗೆ ತಲೆ ಬೇಸರ ಮಾಡ್ಕೊಂಡ್ಬಿಟ್ರಲ್ಲ ಎಂಥದಕ್ಕೆ ಅಂತ ಹೇಳ್ಕೊಂಡು ಅಂತ. ಸೊ ಅಜ್ಜ ಸ್ಟ್ರೈಟ್ ಹೇಳಿದ್ರು ನೆಟ್ಟಿಗೆ, ಅವ್ರದ್ದು ಹಳ್ಳಿ ಭಾಷೆಯಲ್ಲೇ, ಸ್ವಾಮಿ ಈಗ ನನ್ನ ಊರನ್ನ ನೋಡಿ ನೀವು ಹೋಗ್ಬಿಟ್ಟು ಒಂದ್ಸತಿ ನೋಡಿ ಬನ್ನಿ ಅಲ್ಲಿ ಹಳ್ಳಿನ ಇದರಲ್ಲಿ. ಸೊ ಇದು ಸ್ವಾಮಿ ನೀವು ಅದೊಂದು ದೊಡ್ಡ ಕೊಂಬುದ ಆನೆನ ಹಿಡಿದ್ರಲ್ಲ. ಹೌದು, ನಾನು ಇವನು ಬರೋದು ಹೋಗೋದೆಲ್ಲ ಗೊತ್ತಿತ್ತಲ್ಲ, ದೊಡ್ಡ ಕೊಂಬುದ ಆನೆ ಇದೆ. ಏನಜ್ಜ ಅದು ಯಾವ ಮನ್ಸನ ಕೊಂದಿಲ್ಲ ಸ್ವಾಮಿ, ಯಾವ ಇದನ್ನು ಇದು ಮಾಡಿಲ್ಲ. ಈ ಬಡ್ಡಿ ಹೆಕ್ಕಳು ಇವರು ಕಳ್ಳ ಬಡ್ಡಿ ಕಾಸಲಿಕ್ಕಾಗಿ ಅದನ್ನ ಅಲ್ಲಿ ಊರೊಳಗಡೆ ಅಲ್ಲ ಕಾಡಲ್ಲಿ ಇಡ್ತಿದ್ರು. ಅದನ್ನ ಬಂದು ಕುಡಿತಿತ್ತು, ನಾಶ ಮಾಡ್ತಿತ್ತು. ಅದನ್ನ ಮುಂದಕ್ಕೆ ತರಗ ಶುರು ಮಾಡಿದ್ರು. ಎಲ್ಲೂ ಬಿಡ್ತಿರ್ಲಿಲ್ಲ ಅದು. ಕೊನೆಗೆ ಮನೆ ಹತ್ರ ತಂದು ಮನೆಯೊಳಗಡೆ ಇಡಕ್ಕೆ ಶುರು ಮಾಡಿದ್ರು. ಆಗ ಅದು ಎಲ್ಲಿತ್ತು ಅಲ್ಲಿ ಮಕ್ಕಳೆಲ್ಲ ಓಣಿಯಲ್ಲಿ ಸಂಜೆ 6-6:30ಗೆಲ್ಲ ಬಂದ್ಬಿಡ್ತಿಂತೆ ಹಳ್ಳಿಗೆ, ಜನಾರ್ದನ ಹಳ್ಳಿಗೆ. ಇದರಲ್ಲಿ ಮಕ್ಕಳೆಲ್ಲ ಆಡ್ತಿದ್ದವರ ಗೋಡೆಗೆಲ್ಲ ಹೊರಗೆ ನಿಂತಿರೋದು ಸ್ವಾಮಿ. ಹಂಗೆ ಹೋಗಿ ಯಾರ ಮನೆಯೊಳಗಿತ್ತು ಅಲ್ಲಿ ವಾಸನೆ ಇಟ್ಕೊಂಡು ಅದರೊಳಗೆ ಕಿಟಕಿಯಿಂದ ಸೊಂಡ್ಲಾಕಿ ಅಲ್ಲಿಂದ ಕುಡಿದು ಇದು ಮಾಡುದು, ಕುಡಿಯಕ್ಕೆ ಶುರು ಮಾಡಿತ್ತು. ಸೊ ಯಾವ ಹಂಗೆ ಫುಲ್ಲು ಆನೆ ಆದ್ರೆ ಅಷ್ಟು ಮಕ್ಕಳು ಆಡ್ತಿದ್ದ ಮಕ್ಕಳು ಈ ಆನೆ ಬಂತು ಒಳಗೆ ಗೋಡೆಗೆ ಹೊರಗೆ ನಿಂತು ಬಿಡೋರಂತೆ. ಇದರಲ್ಲಿ ಆಚೆ ಈಚೆ ಯಾರಿಗೂ ಏನು ಮಾಡ್ತಿರ್ಲಿಲ್ಲ, ಕಿಟಕಿ ಒಳಗಿನ ಕೈ ಹಾಕಿ ಇದು ಮಾಡಿ ಹೋಗ್ತಿತ್ತು ಸ್ವಾಮಿ. ಅಲ್ಲಿಂದ ಯಾವಾಗ ಮನೆ ಒಳಗಡೆ ಇದು ಮಾಡಕ್ಕೆ ಆಯ್ತು, ಆಗ ಇವರು ಸರಾಯಿ ಕಾಸನ್ನ ನಿಲ್ಸಿದ್ರು. ಸೊ ಈಗಿಲ್ಲ ಅಂದ್ರೆ ಗಂಡು ಹೆಂಡತಿ ಮಕ್ಕಳು ಪಡ್ಡೆಗಳು ಎಲ್ಲ ಕೂಡ್ಕೊಂಡು ಬಡದಾಟ ಅದು ಇದು. ಆನೆ ಇರೋವರೆಗೆ ಶಾಂತಿ ನೆಮ್ಮದಿ ವಹಿಸಿತ್ತು ಸ್ವಾಮಿ. ಈಗ ನನ್ನಂತ ಮುದುಕ ಈ ವಯಸ್ಸಿಗೆ ಬೆಳಿಗ್ಗೆ 6 ಗಂಟೆಗೆ ನಾನು ಏನಾದ್ರೂ ಹೊಟ್ಟೆಗೆ ತಿಂದುಬಿಟ್ಟು ಮನೆ ಬಿಟ್ಟುಬಿಟ್ರೆ ಇಲ್ಲಿ ಬಂದು ಕೂತ್ಕೊಂಡು ಸಂಜೆ ಅವರು ಬಡದಾಟ ಎಲ್ಲ ಏನೋ ಮಾಡ್ತಾ ಇರ್ತಾರೆ. ನಾನು ಹಿಂದೆ ಬಾಗಿಲಿಂದ ಕತ್ಲಾಗುವಾಗ ಹಿಂದೆ ಬಾಗಿಲಿಂದ ಹೋಗಿ ನುಗ್ಬಿಟ್ಟು ಹೊಟ್ಟೆಗೆ ಒಂಚೂರು ತಿಂದ್ಕೊಂಡು ಮುಸ್ಕು ಹಾಕೊಂಡು ನಾವು ಮಲಗಿಬಿಟ್ರೆ ನಮಗೆ ಬೇಕಾ ಈ ವಯಸ್ಸಿಗೆ? ನೀವು ಇನ್ನಾದರೂ ಪುಣ್ಯ ಬರಲಿ ನಿಮಗೆ, ಆ ಆನೆನ ತಂದಿದ್ದು ಬಿಟ್ಬಿಡಿ
ನಾನು ಗ್ಯಾರಂಟಿ ಅದು ಯಾವ ಮನ್ಸನ ಕೊಂದಿಲ್ಲ. ಇದೇ ವರ್ಡನ್ನು ಹೇಳಿದ್ರು ಅವರು, ಈ ಬಡ್ಡಿ ಮಕ್ಕಳು ಇವ್ರದ್ದು ಕಳ್ಳ ಬಟ್ಟಿ ದಂಧೆಗಾಗಿ ಆ ಆನೆಗೆ ಮನ್ಸನ ಕೊಲ್ಲೋ ಆನೆ ಅಂತ ಪಟ್ಟ ಕಟ್ಟಿದ್ರು. ಇಲ್ಲ ಅಂದ್ರೆ ಅದು ಏನೂ ಮಾಡಿಲ್ಲ ಸ್ವಾಮಿ ಇಲ್ಲಿ ಪುಣ್ಯವರಲ್ಲಿ ಅಂತ. ಮತ್ತೆ ಆಮೇಲೆ ನೀವು ಕ್ಯಾಂಪಲ್ಲಿ ಮತ್ತೆ ಸ್ವಲ್ಪನೇ ಕೊಡಕ್ ಸ್ಟಾರ್ಟ್ ಮಾಡೋದು. ಅಲ್ಲಿಂದ ಬಂದವನು ಆಗ ನನಗೆ ತಲೆ ಹೊರತು ಇದ್ದು ಸರಿ 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 ಈ ಕುಪ್ಪಿಗಟ್ಟಲೆ ಕುಡಿಯೋವನ್ನ ಎಕ್ದಮ್ ಅವನ ರೂಮಿಗೆ ಕೂಡ ಹಾಕಿದಂಗೆ ಹಾಕ್ಬಿಟ್ರೆ ಅವನು ಹುಚ್ಚಿನ ಬಿಡ್ತಾನೆ. ಮಂತೂರದ ಕಥೆ ಹಂಗೆ, ಇನ್ನು ದಿವಸಕ್ಕೆ ಇಡೀ ಕುಡಿಯೋನ್ನ ತಗೊಂಡೋಗಿ ಹಾಸ್ಪಿಟ್ಲಿಗೆಲ್ಲ ಹಾಕಿ ಇದು ಮಾಡಿ ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ತಪ್ಪು. ಅವನಿಗೆ ಸ್ವಲ್ಪ 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 ಕಡಿಮೆ ಮಾಡಿ, ಈಗ 2 ಗುಪ್ಪಿ ಕುಡಿಯೋವನ್ನ 1.5 ಗುಪ್ಪಿ 1.5 ಕಾಲು ಹಂಗೆ ಇಳಿಸ್ತಾ ತಕೊಂಡು ಅದಕ್ಕಿನ್ನು ಸಪೋರ್ಟ್ ಅವನ ಮೈಗೆ ಸಪೋರ್ಟಿಗೆ ಇದಕ್ಕೆ ಸಿಸ್ಟಮ್ ಕೆಲಸ ಮಾಡಲಿಕ್ಕೆ ನ್ಯೂರೋಬಿಯನ್ ಏನು ಸಪೋರ್ಟ್ ಇಂಜೆಕ್ಷನ್ ಕೊಡಬೇಕು ಅದೆಲ್ಲ ಕೊಟ್ಕೊಂಡು ನಾವು ಅವನ್ನ ಇಳಿಸಿ ತಗೊಂಡು ಬಂದು 0ಕ್ಕೆ ತರಬೇಕು. ಬಲರಾಮನಿಗೆ ಕ್ಯಾಂಪಿಗೆ ತಂದುಬಿಟ್ಟು ಆಯ್ತು ಮರ ಇದು ರೋಗ ಗೊತ್ತಾಯ್ತು ಅಂತ ಹೇಳಿಬಿಟ್ಟು, ಅಲ್ಲ ನಾನು ಇಲ್ಲಿಂದಾನೆ ಅಜ್ಜ ಹೇಳಿದ್ಮೇಲೆ ನನಗೆ ಗೊತ್ತಾಯ್ತು, ಓಹೋ ಇದು ಪ್ರಾಬ್ಲಮ್ ಇದು ಅಂತ. ಇನ್ನು ಅಲ್ಲೇ ಆಗ ವೈರ್ಲೆಸ್ ಜೀಪ್ನಲ್ಲಿ ವೈರ್ಲೆಸ್ ಕಲ್ಲಳಕ್ಕೆ ವೈರ್ಲೆಸ್ ಮಾಡಿ ಅಲ್ಲಿ ಕಲ್ಲಳ ರೇಂಜರ್ಗೆ ಬೇರೆ ಚಾನಲ್ಗೆ ಬನ್ನಿ, ಇಲ್ಲಾಂದ್ರೆ ಕರ್ನಾಟಕ ಇಡೀ ಕೇಳ್ತದೆ, ಬೇರೆ ಚಾನಲ್ಗೆ ಬನ್ನಿ ಅಂತ ನಮ್ಗೆ ಆಪ್ಷನ್ ಇದೆ ಅಲ್ಲ. ಇನ್ನೊಂದು ಚಾನಲ್ಗೆ ಬನ್ನಿ ಅಂತೇಳಿ ಆ ಚಾನಲ್ಗೆ ಬಂದು ಅವ್ರಿಗೆ ಹೇಳಿದೆ, ಒಂದು 8 ಬಾಟ್ಲು ರಮ್ಮು, ಒಂದು 5-6 ಲೋಫು. ಆಗೆಲ್ಲ ಸಾಲಿಡ್ ಬ್ರೆಡ್ ಬರ್ತಿತ್ತು ನೋಡಿ, ಸ್ಲೈಸ್ಡ್ ಅಲ್ಲ ಇಡೀ ಬ್ರೆಡ್ ಫುಲ್ ನಾವು ಬೇಕಾದಂಗೆ ಕಟ್ ಮಾಡ್ಕೊಳ್ಳೋಂಗೆ, ಆ ಸ್ಕ್ವಯರ್ ಬ್ರೆಡ್ ಉದ್ದ ಬ್ರೆಡ್, ಒಂದು 5-6 ಬ್ರೆಡ್ಡು ಲೋಫು ಬ್ರೆಡ್ಡು ತರಿಸಿಟ್ಟಿರಿ ಅಂತ ಹೇಳ್ಬಿಟ್ಟು ಅಂತ. ಇನ್ನು ಎಲ್ಲ ಎನಿಮಲ್ಸಿಗೆ ಆನೆಗೆಲ್ಲ ಬ್ರೆಡ್ ಎಲ್ಲ ಏನು ಬರೀ ಬ್ರೆಡ್ಡೇ ಕೊಡ್ಲಿಕ್ಕೆ ಆಗಲ್ಲ, ಅದಕ್ಕೆ ಫೈಬರ್ ಬೇಕು, ಮೋಷನ್ ಆಗಲಿಕ್ಕೆ ಎಲೆ ಕಡ್ಡಿ ಇಂಥದ್ದೆಲ್ಲ ಬೇಕಾಗ್ತದೆ ಫೈಬರ್ ಕಂಟೆಂಟ್. ಸೊ ಇದು ಇನ್ನು ನಾನು ರಮ್ಮ ಅದನ್ನ ಬಾಯಿಗೆ ಉಯ್ಯಕ್ಕಾಗಲ್ವಲ್ಲ, ನಾನು ಕೊಡ್ಲಿಕ್ಕೆ ಬೇರೆ ಆಲ್ಟರ್ನೇಟಿವ್ ಬೇರೆ ಏನಿಲ್ಲ. ಆ ರಮ್ಮ ಬ್ರೆಡ್ ಆದರೆ ಸಕ್ ಮಾಡ್ಕೊಳ್ತದೆ, ಅದನ್ನ ಬಾಯಿಗೆ ಹಂಗೆ ಕೊಡ್ಬೋದು, ಇನ್ನು ಬೇರೆ ಏನು ಮಾರ್ಗ ಇಲ್ಲ. ಸೊ ಇನ್ನು ಹಂಗೆ ಮಾಡಿ ಅವ್ರಿಗೆ ಹೇಳಿದೆ, ಅದೇ ಮನೆ 8 ಬಾಟ್ಲ್ ರಮ್ಮು ಇಲ್ಲ ಒಂದು ಯಾರೋ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ, ಅದಕ್ಕೆ ಅದೇನೋ ಸರಿಯಪ್ಪ, ಈ ಬ್ರೆಡ್ ಏನಕ್ಕೆ ಇಷ್ಟು ಅಲ್ಲ, ಅವರೆಲ್ಲ ಫಾರಿನರ್ಸ್, ಅವರು ನಮ್ಮಂಗೆ ಚಕ್ಲಿ ವಡೆ ಇದೆಲ್ಲ ತಿನ್ನೋದಿಲ್ಲ, ಮಿಕ್ಸರ್ ಎಲ್ಲ, ಅವರು ಬ್ರೆಡ್ ತಿಂತಾರೆ ಅಷ್ಟೇ ಅಂತ. ಹಾಗಾದ್ರೆ ನೀನು ಎಷ್ಟೊತ್ತಿಗೆ ಬರೋದು? ನಾನು 4:15 4:45 ಹಿಂಗೆ ಬರ್ತೀನಿ, ಅವರು ಆ ಕಡೆಯಿಂದ ಬರ್ತಾರೆ ನಾಗರೋಳೆ ಕಡೆಯಿಂದ, ನಾನು ಅಲ್ಲಿ ಬರ್ತೀನಿ. ಆದರೆ ನೀನು ಆಲ್ಟಾ? ಆಲ್ಟು. ಆದರೆ ನೀನು ಬರುವಾಗ ಅವರು ದೇವರಾಜ್ ಅಂತ ಒಂದು ಗೌಡ್ರು, ಮಂಡ್ಯ ಜೆಂಟ್ಲ್ಮೆನ್, ವೆರಿ ಗುಡ್ ರೇಂಜ್ ಆಫೀಸರ್, ನೆನೆಸ್ಕೊಳ್ಳುವಂಥವ್ರು, SN ದೇವರಾಜ್ ಅಂತ. ಸೊ ಅವ್ರದ್ದು ಬ್ರದರ್ ಒಬ್ಬರು ನಮ್ಮ ಮಡಿಕೇರಿ ಅಸಿಸ್ಟೆಂಟ್ ಕಮಿಷನರ್ ಎಲ್ಲ ಆಗಿದ್ರು. ಅವರು 7 ಜನ ಗಂಡು ಮಕ್ಕಳು, ಎಲ್ಲರೂ ಒಬ್ಬರು ಮೂಡ ಕಮಿಷನರ್ ಆಗಿದ್ದರು, ಒಬ್ಬರು ಮೈಸೂರು ಮಾನಸ ಗಂಗೋತ್ರಿದ್ದು ರೀಡರ್ ಎಲ್ಲ ಆಗಿದ್ದರು, ಎಲ್ಲ ಒಂಥರ ಎಜುಕೇಟೆಡ್ಸ್, ಜೆಂಟ್ಲ್ಮೆನ್. ಸೊ ಅವರು ಆಗ ನೀನು ಆಲ್ಟು, ನಾನು ಆಲ್ಟು, ಹಾಗಾದ್ರೆ ಒಂದು ಮಾಡು, ನೀನು ಬರ್ತಾ ಒಂದು 2 kg ಒಳ್ಳೆ ಹಂದಿ ಮಾಂಸ ಇಟ್ಕೊಬಾ, ಇನ್ನು ಬಾಕಿ ಎಲ್ಲ ನಾನು ಮಾಡ್ಕೊಳ್ತೀನಿ ವ್ಯವಸ್ಥೆ ಅಂತ. ಆಯ್ತು ಅಂತೇಳಿ ಹಂಗೆ ಇನ್ನು ಅಲ್ಲಿ ಬೇಗ ಇನ್ನು ಮೊದಲು ಕೇಳಿದ್ಮೇಲೆ ಇನ್ನು ನಾನು ಮೊದಲು ಹಿಡಿದು ಅಲ್ಲಿ ಜಾಗ ಎಲ್ಲ ಗೊತ್ತಿತ್ತು, ಎಲ್ಲಿ ಕಾಲ್ ಮಾಡಬೇಕು, ಏನು ಮಾಡಬೇಕು, ಎಲ್ಲಿ ಟೆಂಟ್ ಹಾಕಬೇಕು ಎಲ್ಲ ಅಂತ. ಇನ್ನು ಅಲ್ಲಿ ಸುಮ್ಮನೆ ಹೋಗಿ ವಾಪಸ್ ನೆಟ್ಟಿಗೆ ಹಂಗೆ ಅಡ್ಡ ಬಂದು ಕಲ್ಲಡಕ್ಕೆ ಹೋದೆ. ಅವರು ಎಲ್ಲ ಪಾಪ ತರಿಸಿಟ್ಟಿದ್ರು, ಎಲ್ಲಿ ನಿಮ್ಮ ಫ್ರೆಂಡ್ಸ್ ಅಂತ, ಎಲ್ಲ ಫ್ರೆಂಡ್ಸ್ ಬರ್ತದೆ, ಹೋಗಿ ಕರ್ಕೊಬನ್ನಿ ಮರ ವ್ಯವಸ್ಥೆ ಆನೆನ ಅಂತ ಹೇಳಿ ಆನೆ ಬಂತು. ಇನ್ನು ಬಂದಮೇಲೆ ಹಂಗೆ ತಗೊಂಡು ಹೋಗಿ ಇವರು ಬಂದರು ಜೊತೆಯಲ್ಲಿ. ಹಂಗೆ ಫಸ್ಟೇ ಒಂದು ಹೋಟ್ಲ ಹಿಂಗೆ ಬ್ರೆಡ್ಡಿಗೆ ಒಂದು ಊಟ ಮಾಡಿ ಹುಯ್ದೆ, ಸಕ್ ಮಾಡ್ಕೊಳ್ತು, ಬಾಯಿ ಕೊಟ್ಟೆ, ಆರಾಮಲ್ಲಿ ತಗೊಳ್ತು. ನಾಳಿಗೆ ಚಪ್ಪರಿಸ್ತಾ ಅಂತಿದ್ದು ಇದು ಮಾಡಿ, ಅಲ್ಲಿಂದ ಸ್ವಲ್ಪ ಹೊತ್ತು ಒಂದು 2 ದಿವಸ 3 ದಿವಸ ಬಿಟ್ಟು ಇನ್ನೊಂದು ಬಾಟ್ಲು ಇದು ಬಿಟ್ಟು ಇನ್ನೊಂದು ಬ್ರೆಡ್ಡಿಗೆ ಅಬ್ಸರ್ವ್ ಮಾಡಿ ಇನ್ನೊಂದು ಕೊಟ್ಟೆ. ಅಲ್ಲಿಂದ ನೋಡೋಣವ್ರೆ ಒಂದು 10 ನಿಮಿಷ ಕಳೀಲಿ ಅಂತೇಳಿ 10 ನಿಮಿಷ ಕಳೀಲಿ ಅಂತ ನಾನು ಸ್ವಲ್ಪ ಆಚೆ ಹೋದರೆ ಪುನಃ ಅಲ್ಲಿ ನನ್ನ ಹತ್ರನೇ ಬರೋದು ಇದರಲ್ಲಿ. ಗೊತ್ತಾಯ್ತು ಈಗ ಸರಳಿ ಸಿಗ್ತದೆ ಅಂತ. ಅಲ್ಲಿಂದ ಇದು ಮಾಡಿ ಒಂದು 4 ಬಾಟ್ಲು ಕೊಟ್ಟೆ. 4 ಬಾಟ್ಲು ಕೊಟ್ಟ ಮೇಲೆ ನನಗೂ ಸ್ವಲ್ಪ ಭಯ ಆಯ್ತು. ಈಗ ಡೋಸೇಜ್, ಈಗ ಇಂಜೆಕ್ಷನ್ ಆದರೆ ಇಷ್ಟು ml ಇಷ್ಟು ಇದು ಮಿಲಿಗ್ರಾಮ್ಸ್ ಅಂತ ಹೇಳ್ಬೋದು, ಇದ್ರದ್ದು ಡೋಸೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಈಗ ಹಿಡ್ಕೊಂಡು ಇಷ್ಟು ಸಮಯನೂ ಬೇರೆ ಆಯಿತು. ಸ್ವಲ್ಪ ಸರ್ಕ್ಯುಲೇಷನಿಂದ ಕಾನ್ಸಂಟ್ರೇಷನ್ ಕಡಿಮೆ ಆಗಿರ್ತದೆ ಮುಹೂರ್ತ ಇದೆಲ್ಲ ಮಾಡೋದ್ರಿಂದ, ಪ್ಲಸ್ ಪುನರಾವರ್ತಿ ಬರ್ತಾ ಇಲ್ಲ ಅಲ್ಲ. ಸೊ ಇದನ್ನೆಲ್ಲ ಲೆಕ್ಕಾಚಾರ ಮಾಡಬೇಕಾಗ್ತದೆ ನಾವು. ಸೊ ಅಂತೇಳಿ ಅಲ್ಲಿಂದ 4 ಬಾಟ್ಲಾದರೂ ಇದು ಬಂದು ಪುನಃ ನನ್ನ ಎದುರಿಗೆ ನಿಲ್ಲೋದು ಇದರಲ್ಲಿ. ಆ ಕೋಡ್ ಹಿಂಗೆ ಬಾಯಿನ ಎತ್ಕೊಂಡು, ನಾನು ಕದಲ್ತಿರ್ಲಿಲ್ಲ, ಗಟ್ಟಿ ನಿಲ್ತಿದ್ದೆ. ಸೊ ಹಂಗೆ ತಲೆನ ಎತ್ಕೊಂಡು ಮೇಲೇನೂ ಬರೋದು ಹಿಂಗೆ ಹತ್ತಿರಕ್ಕೆ, ಆದರೂ ಕದಲ್ತಿರಲಿಲ್ಲ. ಇನ್ನೇ ಏನು ಮಾಡೋಕ್ಕಾಗೋದಿಲ್ಲ, ಅದು ಕದಲೋದಿಲ್ಲ, ನನ್ನ ಕದಲಕ್ಕೆ ಬಿಡೋದಿಲ್ಲ. ಸರಿ ಮೇಲೆ ಇನ್ನೊಂದು ಕ್ವಾರ್ಟ್ರ್ ಇಟ್ಕೊಂಡು ಬಾ ಒಂದು ಅಷ್ಟು, ಅದು ಕ್ವಾರ್ಟ್ರನ್ನ ಕೊಟ್ಟೆ ನೋಡಿ ಇಲ್ಲ ಅಂತೇಳಿ ನಾನು IB ಕಡೆ ಹೊರಟೆ. ನನ್ನ ಹಿಂದೆ ಬಂದ, ನಾನು ಇನ್ನು ಹೋಗಿ IB ಮೆಟ್ಲಲ್ಲಿ ಕೂತೆ, ಎದುರು ಬಂದು ಮೆಟ್ಲಲ್ಲಿ ನಿಂತು ಅಲ್ಲೇ
ಸೊ ಇನ್ನೆಂತ ಮಾಡೋದು, ಇವನಿಗೆ ಸ್ವಲ್ಪ ಹೊತ್ತೊಂದು ಅರ್ಧ ಗಂಟೆ ನೋಡಿದೆ, ಅರ್ಧ ಗಂಟೆ ನೋಡಿ ಇನ್ನು ಇದು ಕದ್ಲಂಗೆ ಕಾಣೋದಿಲ್ಲ. ಇನ್ನೆಂತ ಮಾಡೋದು, ಏಮರೆ ಒಂದು ಕ್ವಾರ್ಟರ್ ಅಷ್ಟು ಉಯ್ಕೋ ಒಂದು ಬ್ರೆಡ್ ಉಯ್ದು ತಗೊಂಡು ಬಂದು ನನ್ನ ಕೈನ ಹಿಂಗೆ ಇಟ್ಕೊಳ್ತೀನಿ, ಅಲ್ಲಿ ಒಳಗಿಂದ ತರೋದೆಲ್ಲ ಗೊತ್ತಾಗ್ಬಿಟ್ರೆ ಅದಕ್ಕೆ ಗೊತ್ತುಂಟು ಒಳಗೆ ಉಂಟು ತರ ಅಂತ. ನೀನು ಹಿಂದುಗಡೆಯಿಂದ ನಾನು ಹಿಂಗೆ ಕಟ್ಲಿದು ಡೋರ್ದು ಸೈಡಿಗೆ ಕೂತಿದ್ದೀನಿ, ನೀನು ಅದಕ್ಕೆ ಕಾಣದಂಗೆ ಹಿಂಗೆ ಸೈಡಿಂದ ಬಂದು ನಾನು ಹಿಂದೆ ಕೈ ತೋರಿಸ್ತೀನಿ, ನನ್ನ ಕೈಗೆ ನೀನು ಕೊಡು ಬ್ರೆಡ್ನ ಹೇಳಿ ಹಂಗೆ ಕೈಯಿಂದ ಹಿಂಗೆ ಇಸ್ಕೊಂಡು ಹಂಗೆ ಕೂತ್ಕೊಂಡಲ್ಲಿ ಬಗ್ಗದು ಜೂಕ್ ಅಂತ ಹೇಳಿ ಬಗ್ಗಿದಾಗ ಬಾಯಿಗೆ ಕೊಟ್ಟೆ. ಅಲ್ಲಿಂದ ನಾನು ಹಂಗೆ ಕೂತೆ, ಅಲ್ಲೇ ಎದ್ದು ಬಿಟ್ಟು ನಾನು ರೇಷನ್ ಸೆಡ್ ಕಡೆಗೆ ಪುನಃ ವಾಪಸ್ ಹೋದೆ. ಪುನಃ ನಾನು ಹಿಂದೆ ಬಂತು. ಇನ್ನು ಅವ್ರಿಗೆ ಹೇಳಿದೆ, ನೋಡೋ ಬೇಗ ಬೇಗ ಮುದ್ದೆ ಕೊಡಿ ಅಂತೇಳಿ. ಸುಮಾರು 30-40 ಮುದ್ದೆ ದಬ್ಬ ಅಂತ ಕೊಟ್ಟು ಮುದ್ದೆ ಎಲ್ಲ ತಿಂತು ತಗೊಂಡೋಗಿ ಬಿಡಿ ಮೇಲೆ ಕಾಡಿಗೆ ನಾಳೆ ಬೆಳಿಗ್ಗೆ ದೇವರೇ ಗತಿ. ಇನ್ನು ಈ ಅಧಿಕಾರಿಗಳನ್ನ ಹೇಳಿ ಬರಲ್ಲ, ಸರಿಯಾಗಿ ಗುಡಿಸಿ ಸಾರಿಸ್ಬಿಟ್ಟ ಏನಾದ್ರು ಆಗ್ಬಿಟ್ರೆ ನಮ್ಮ ತಲೆಯಲ್ಲಿ ಅದೊಂದು ಇರ್ತದೆ ಸೈಕಾಲಜಿಕಲ್. ಯಾರಿಗೂ ಹೇಳಲಿಲ್ಲ, ಬರೀ ದೇವರಾಜ ನಾನು ಇಬ್ಬರೇ ಟ್ರಯಲ್ ಅಂಡ್ ಎರರ್ ಅಲ್ಲ, ನಾನು ಸೈಕಾಲಜಿಕಲಿ ಶ್ಯೂರ್ ಇದ್ರ ಪ್ರಾಬ್ಲಮ್ ಇದೆ. ಈ ಸಡನ್ ವಿಡ್ರಾವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ ನಾವು ಮೆಡಿಕಲ್ ಟರ್ಮ್ಸ್ ನಲ್ಲಿ. ಈಗ ಸಿಗರೇಟ್ ಸೇದೋನು, ಈಗ ನನ್ನಂತವನೇ ಫಾರ್ ಎಕ್ಸಾಂಪಲ್, ನಾನು ಹೆಚ್ಚು ಕಡಿಮೆ ಸೇರ್ತಾನೆ ಇರಲಿಲ್ಲ. ಈ ಆನೆಡಿಗೆಲ್ಲ ಸ್ಟಾರ್ಟ್ ಆದ ಮೇಲೆ ಸಿಗರೇಟ್ ಸೇರ್ತಾರೆ ಶುರು ಮಾಡಿದೆ.